ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಮಹಿಳಾ ಮೀಸಲಾತಿ ಬೇಕಾ ಬೇಡ ಎಂಬ ಚರ್ಚೆ ಈಗಾಗಲೇ ದೇಶಾದ್ಯಂತ ಹುಟ್ಟು ಹಾಕಿರ್ತಕ್ಕಂಥದ್ದು. ಅಧಿವೇಶನದಲ್ಲೂ ಕೂಡ ಇದೀಗ ವಿಪಕ್ಷಗಳು ಗಂಭೀರವಾಗಿ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕ್ಷೇತ್ರ ಪುನರ್ವಿಂಗಡಣೆ ಹೆಸರಿನಲ್ಲಿ ಭಾರತೀಯ ಜನತಾ ಪಕ್ಷ ಚುನಾವಣಾ ಆಯೋಗವನ್ನು ತನ್ನ ಅಣತಿಯಂತೆ ಬಳಸಿಕೊಳ್ಳಲಿಕ್ಕೆ ತೀರ್ಮಾನ ಮಾಡಿದೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಹಾಲಿ ಇರ್ತಕ್ಕಂಥ 543 ಕ್ಷೇತ್ರಗಳ ಬದಲಾಗಿ 850 ಕ್ಷೇತ್ರಗಳನ್ನ ಮಾಡುವಂಥದ್ದು, ಆ ಮುಖಾಂತರ ಜನಸಂಖ್ಯೆಯ ಆಧಾರದ ಮೇಲೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ದಕ್ಷಿಣದ ರಾಜ್ಯಗಳಲ್ಲಿ ಜನಸಂಖ್ಯೆ ಕಡಿಮೆ ಇರತಕ್ಕಂಥದ್ದು ಮತ್ತು ಜನಸಂಖ್ಯಾ ಸ್ಫೋಟ ಆಗದಂತೆ ತಡೆದಿರ್ತಕ್ಕಂಥದ್ದು, ಉತ್ತರದ ರಾಜ್ಯಗಳಿಗೆ ಅನುಕೂಲ ಮಾಡಿಕೊಡುವುದು, ಆ ಮುಖಾಂತರ 2029 ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಹೆಸರಿನಲ್ಲಿ ಚುನಾವಣೆ ನಡೆಸುವಂಥದ್ದು, ಆ ಮುಖಾಂತರ BJP ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ನಾನಾ ರೀತಿಯ ಕಸರತ್ತು ಮಾಡ್ತಿದೆ. ಇದು ಸಂವಿಧಾನದ 83ನೇ ತಿದ್ದುಪಡಿಗೆ ಕಾರಣಕರ್ತ ಆಗ್ತಿದೆ ಅನ್ನೋ ಮುಖಾಂತರ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಹೆಸರಿನಲ್ಲಿ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡ್ತಿದೆ. ಹಾಗಾಗಿ ನಾವು ಈ ಮಸೂದೆಗೆ ವಿರೋಧ ಇದೀವಿ ಅಂತೇಳಿ ವಿರೋಧ ಪಕ್ಷಗಳು ಈಗಾಗಲೇ ವಿರೋಧವನ್ನು ಮಾಡಿರ್ತಕ್ಕಂಥದ್ದು. ಈ ಎಲ್ಲದರ ಬಗ್ಗೆ ನಾವು ಇವತ್ತು ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತಿದ್ದೀವಿ. ಆರಂಭದಲ್ಲಿ ನಾನು ಆಮ್ ಆದ್ಮಿ ಪಕ್ಷದ ಜೊತೆ ಚರ್ಚೆಯನ್ನು ಮಾಡ್ತಿದ್ದೀನಿ. ಒಂದು ಕಡೆ ಮೀಸಲಾತಿ ವಿರೋಧವಾಗಿದ್ದೀರಾ, ನೀವು ಮಹಿಳಾ ಮೀಸಲಾತಿ ಪರವಾಗಿದ್ದೀರಾ ಅಥವಾ ವಿರೋಧವಾಗಿದ್ದೀರಾ? ಸರ್, ಪರ್ಸ್ನಲಿ ನಾನು ಹೋದಾಗ ಪರವಾಗಿನೇ ಇದ್ದೀನಿ. ಆದರೆ ವಿರೋಧ ಏನಕ್ಕಿದೆ ಅಂತ ಹೇಳಿದಾಗ ಸರ್, ಈ ಮೀಸಲಾತಿ ಅಂತ ಹೇಳ್ತಾರೆ, ಈ ಮೀಸಲಾತಿಯಲ್ಲಿ ನಿಜವಾಗ್ಲೂ ಯಾರಿಗೆ ಮೀಸಲಾತಿ ಸಿಗಬೇಕು ಅವ್ರಿಗೆ ಸಿಗ್ತಿದೆಯಾ? ರಾಜಕಾರಣಿಗಳಿಗೆ ಏನು ಸಂಬಂಧಪಟ್ಟಿರ್ತಾರೆ, ಪ್ರಭಾವಿಗಳೇನಿರ್ತಾರೆ, ಅವ್ರ ಹೆಂಡತಿ ಅವ್ರ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಸರ್. ಅಲ್ಲ, ನಾನು ಹೇಳ್ದು 33% ಮೀಸಲಾತಿ ಬೇಡ ಅಂತ ಹೇಳ್ತಿದ್ದಾರೆ. ಇದು 1996 ದೇವೇಗೌಡರು ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮಂಡನೆಯನ್ನು ಮಾಡಿದರು. ಆದರೆ ಅದಾದಮೇಲೆ 2024 ಚರ್ಚೆ ಆಯಿತು. ಆದರೆ ಈಗ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಂದರೆ NDA ಸರ್ಕಾರ 33% ವಿಮೆನ್ ರಿಸರ್ವೇಷನ್ಗೆ ಬಿಲ್ಲನ್ನು ತಂದಿರತಕ್ಕಂಥದ್ದು. ಈಗ ಆಮ್ ಆದ್ಮಿ ಪಾರ್ಟಿ ಸೇರಿದಂತೆ ಎಲ್ಲರೂ ಕೂಡ ವಿರೋಧ ಮಾಡ್ತಿರ್ತಕ್ಕಂಥದ್ದು. ಯಾಕೆ ವಿರೋಧ ಅಂತ ಸರ್? ಇನ್ನೂ ಜನಗಣತಿ ಆಗಿಲ್ಲ. ಎಷ್ಟು ಪರ್ಸೆಂಟ್ ಅವರಿದ್ದಾರೆ, ಎಷ್ಟು ಪರ್ಸೆಂಟ್ ಗಂಡಸರಿದ್ದಾರೆ, ಎಷ್ಟು ಪರ್ಸೆಂಟ್ ಹೆಂಗಸರಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇದು ಎಲ್ಲ ಗೊತ್ತಾಗ್ದೇನೆ ಇವ್ರು ಹೆಂಗೆ ಸರ್ ಮೀಸಲಾತಿನ ತಂದರು ಅಂತ, ಅದಕ್ಕಾಗಿ ವಿರೋಧ ಆಗ್ತಿದೆ ಸರ್. 2011 ಜನಗಣತಿಯ ಆಧಾರದ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಹೊಸ ಜನಗಣತಿಯ ಆಧಾರದ ಮೇಲೆ ಮಾಡಿದರೆ ಕ್ಷೇತ್ರ ಪುನರ್ವಿಂಗಡಣೆ ಕೂಡ ಅದು 2033 ಹೋಗೋ ಸಾಧ್ಯತೆ ಇರತಕ್ಕಂಥದ್ದು. ಇದರಿಂದ ಪಾಲಿಟಿಕ್ಸ್ ಸ್ಟ್ರಾಟಜಿ ಇದೆಯಾ? ಖಂಡಿತವಾಗೂ. ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಏನಿದೆ, ಅವರು ಎಲೆಕ್ಷನ್ ಗೆಲ್ಲೋದೊಂದೇ ಮಾನದಂಡ ಅವ್ರಿಗೆ ಬೇಕಾಗಿರೋದು ಎಲೆಕ್ಷನ್ ಗೆಲ್ಲಬೇಕು, ಸಾಮ್ರಾಜ್ಯನ ಕಟ್ಟಬೇಕು, ಈ ಸಾಮ್ರಾಟನಂತೆ ಮೆರಿಬೇಕು. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಸಾಮ್ರಾಟನಂತೆ ಮೆರಿಬೇಕು. ಇವರು ವ್ಯಾಪಾರ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಅದಕ್ಕೋಸ್ಕರ ಈ ರೀತಿಯಾದಂಥ ಕ್ರಮಗಳನ್ನು ತಗೋತಾ ಇದ್ದಾರೆ. ಈಗ ಜನಗಣತಿ 2021 ಸೆನ್ಸಸ್ ಆಗಬೇಕಾಗಿತ್ತು. ಈಗ 2011 ತಗೊಳ್ಳೋದು ಅವಶ್ಯಕತೆ ಇಲ್ಲ. ಈಗಾಗಲೇ ಜನಗಣತಿನ ಸ್ಟಾರ್ಟ್ ಮಾಡಿದ್ದಾರೆ. 16ನೇ ತಾರೀಕು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಆಮೇಲೆ ಮುಂದೆ ಜಾತಿ ಗಣತಿ ಸ್ಟಾರ್ಟ್ ಆಗುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು SIR ಮಾಡ್ತಾ ಇದ್ದಾರೆ. ಎಲ್ಲ ಮುಗಿದ ನಂತರ ಇದನ್ನು ಮಾಡ್ಬೋದು, ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ಬೋದು. ನಮ್ಮ ವಿರೋಧ ಏನಿಲ್ಲ. ನಾವು 33% ಕೊಡಿ, 50% ಕೊಡಿ, ನಾವು ಸ್ವಾಗತಾರ್ಹ ಮಾಡ್ತೀವಿ. ಆದರೆ ಇವು ಚುನಾವಣಾ ದೃಷ್ಟಿಯಿಂದ ಮಾಡ್ತಾ ಇದ್ದೀರಲ್ಲ, 5 ಪಂಚರಾಜ್ಯ ಚುನಾವಣೆಗಳು ಸೇರಿಸ್ಕೊಂಡು ನೀವು ಮಾಡ್ತಾ ಇದ್ದೀರ. ಪಶ್ಚಿಮ ಬಂಗಾಳವನ್ನು ಹೇಗೆ ಅದು ತಮಿಳುನಾಡನ್ನು ನಾವು ತೆಕ್ಕೆಗೆ ತಗೊಳ್ಬೇಕು ಅಂತ ನೀವು ಪ್ರಯತ್ನ ಮಾಡ್ತಾ ಇದ್ರಲ್ಲ, ಇದು ನಮ್ಮ ವಿರೋಧ. ಇದಕ್ಕೆ ನಾವು ಧಿಕ್ಕರಿಸ್ತೀವಿ. ಇಂತಹ ಕ್ರಮಗಳನ್ನು ನೀವು ಮಾಡಬಾರ್ದು. ಎಲೆಕ್ಷನ್ ಕ್ಯಾಂಪೇನ್ ನಡೀತಾ ಇದೆ. ಒಂದು ಬಾರಿ ನೆನ್ನೆ ಎಲ್ಲ ಎಲೆಕ್ಷನ್ ಕ್ಯಾಂಪೇನ್ಗೆ ಪ್ರಧಾನಮಂತ್ರಿ ಮೋದಿ ಹೋಗಿದ್ದಾರೆ, ಅಮಿತ್ ಶಾ ಹೋಗಿದ್ದಾರೆ, ರಾಹುಲ್ ಗಾಂಧಿ ಅವರು ಹೋಗಿದ್ದಾರೆ, ಪ್ರಿಯಾಂಕ ಅವರು ಎಲ್ಲರೂ ಹೋಗಿದ್ದಾರೆ. ಆದರೆ ತರಾತುರಿಯಲ್ಲಿ ನೀವು ಏಕಪಕ್ಷೀಯವಾಗಿ ಸಭೆಯನ್ನು ಕರೀತೀರ. ಲೋಕಸಭೆ ಸಭೆ ಎರಡೇ ದಿನಕ್ಕೆ ಕರೆದು 2 ದಿನದಲ್ಲಿ ನೀವು ಅನುಮತಿಯನ್ನು ತಗೊಂಡು ರಾಷ್ಟ್ರಪತಿಗಳ ಅನುಮತಿ ಅಂಕಿತ ಹಾಕಬೇಕು ಅಂತ ಹೊರಟಿದ್ದೀರಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ನೀವು ಎಲ್ಲರನ್ನೂ ದೃಷ್ಟಿಯಲ್ಲಿ ತಗೊಳ್ಬೇಕು, ಪ್ರತಿಪಕ್ಷಗಳನ್ನು ತಗೋಬೇಕು. ಪ್ರತಿಪಕ್ಷಗಳು ಏನು ಹೇಳ್ತವೆ ಆ ಸಜೆಷನ್ಸ್ನ ಇಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ ಒಳ್ಳೆಯದಿದ್ದರೆ ಎಲ್ಲರೂ ಸಹ ಪರಿಣಿತರಿದ್ದಾರೆ. ಎಲ್ಲ ಪಕ್ಷದಲ್ಲೂ ಒಳ್ಳೊಳ್ಳೆಯ ಅಭ್ಯರ್ಥಿಗಳಿದ್ದಾರೆ. ಅವರ ತತ್ವವನ್ನು ತಗೊಳ್ಳಿ. ನಮ್ಮ ದಕ್ಷಿಣ ಭಾರತಕ್ಕೆ ಆದಷ್ಟು ಮೋಸ ಮಾಡ್ತಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯವರ ಸರ್ಕಾರ ಅಂತ ನಾವು ಹೇಳ್ಬೋದು. ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥ ಕ್ಷೇತ್ರಗಳ ಮರುವಿಂಗಡಣೆಯಲ್ಲಿ ನಮಗೆ ಮೋಸ ಆಗುವಂತಹ ಎಲ್ಲ ವ್ಯವಸ್ಥಿತ ಸಂಚನ್ನು ಅವರು ರೂಪಿಸ್ತಾ ಇದ್ದಾರೆ. ಯಾಕೆಂದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ಟರೆ ಅವರಿಗೆ ಬೇರೆ ರಾಜ್ಯಗಳಲ್ಲಿ ಯಾವುದೇ ರೀತಿಯಾದಂಥ ಸ್ಥಾನಮಾನಗಳಿಲ್ಲ. ಅವ್ರಿಗೆ MP ಗಳು ಗೆಲ್ಲೋದಿಲ್ಲ, MLAಗಳು ಗೆಲ್ಲೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಕೇವಲ ಉತ್ತರ ಭಾರತದ ದೃಷ್ಟಿಯನ್ನು ಒಂದನ್ನೇ ಅವರು ಗಮನದಲ್ಲಿರಿಸಿಕೊಂಡು ಪ್ರತಿ ಸರಿನೂ BJP ಎಲ್ಲೆಲ್ಲಿದೆಯೋ ಅಲ್ಲಿ ಅವರ ಹೆಚ್ಚು ಸ್ಥಾನಗಳನ್ನು ಪಡೆದು MP ಸ್ಥಾನಗಳನ್ನು ಇಟ್ಕೊಂಡು ನಾವು ಪ್ರತಿನಿತ್ಯ ಪ್ರತಿ ಚುನಾವಣೆಯಲ್ಲೂ ನಾವೇ ಗೆಲ್ಲಬೇಕು, BJP ಸರ್ಕಾರನೇ ಮಾಡಬೇಕು, ಈ ದೇಶದ
ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡುಮೇಲು ಮಾಡಬೇಕು ಅಂತ BJP ಸರ್ಕಾರ ಹೊರಟಿದೆ ಅಂತ ಕಾಣಿಸ್ತಾ ಇದೆ. ಕ್ಷೇತ್ರ ಪುನರ್ವಿಂಗಡಣೆ ಹೆಸರಿನಲ್ಲಿ ಸುಮಾರು 850 ಕ್ಷೇತ್ರಗಳನ್ನ ಮಾಡ್ತಿರ್ತಕ್ಕಂಥದ್ದು. ಹಾಲಿ ಇರ್ತಕ್ಕಂಥದ್ದು 543 ಕ್ಷೇತ್ರಗಳು. ಆದರೆ ಉತ್ತರದ 7 ರಾಜ್ಯಗಳು ಜನಸಂಖ್ಯೆ ಹೆಚ್ಚಿರ್ತಕ್ಕಂಥ ಮಧ್ಯಪ್ರದೇಶ, ರಾಜಸ್ಥಾನ, ಬಿಹಾರ್ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಹೆಚ್ಚಿನ ಏನು ಸ್ಥಾನಗಳನ್ನ ಕೊಡುವಂಥದ್ದು. ಆ ಮುಖಾಂತರ ಹಿಂದಿ ರಾಜ್ಯಗಳಲ್ಲಿ ಹೆಚ್ಚು ಸ್ಥಾನಗಳನ್ನು BJP ಗೆಲ್ಲಲಿಕ್ಕೆ ಸಾಧ್ಯ ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಈ ಲೆಕ್ಕಾಚಾರದ ಆಧಾರದ ಮೇಲೆ ಎಲ್ಲೊಂದು ಕಡೆ ಕ್ಷೇತ್ರ ಪುನರ್ವಿಂಗಡಣೆ ಆಗ್ತಿದೆ ಎಂಬ ಅನುಮಾನ ವ್ಯಕ್ತ ಆಗಿರ್ತಕ್ಕಂಥದ್ದು. ದಕ್ಷಿಣದ ರಾಜ್ಯಗಳು ಜನಸಂಖ್ಯೆಯನ್ನು ಕಡಿಮೆ ಮಾಡ್ಕೊಳ್ತಿರ್ತಕ್ಕಂಥ, ಅದರಲ್ಲೂ ಕೂಡ ಕರ್ನಾಟಕ ಅತಿ ಹೆಚ್ಚು GSTಯನ್ನು ಕಟ್ತಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಈಗಾಗಲೇ ಹಾಲಿ ಇರ್ತಕ್ಕಂಥ 28 ಕ್ಷೇತ್ರಗಳಿಗೆ ಬದಲಾಗಿ 40 ಅಥವಾ 42 ಕ್ಷೇತ್ರಗಳು ಸೃಷ್ಟಿಯಾಗ್ತಕ್ಕಂಥದ್ದು. ಒಟ್ಟಾರೆ 850 ಕ್ಷೇತ್ರಗಳಾದರೆ ಸುಮಾರು 273 ಮಹಿಳಾ ಕ್ಷೇತ್ರಗಳು ಬರುವಂಥದ್ದು. ಅಲ್ಲೂ ಕೂಡ ಮೀಸಲಾತಿ ಇರ್ತಕ್ಕಂಥ. ಆ ಮುಖಾಂತರ ಎಲ್ಲ ಒಂದು ಕಡೆ ಇದು ಮಹಿಳೆಯರಿಗೆಲ್ಲ ಒಂದು ಕಡೆ ಅನುಕೂಲ ಆಗಲ್ವಾ? ಸರ್, ಇಲ್ಲಿ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕಿಂತಲೂ ಉತ್ತರ ರಾಜ್ಯಗಳನ್ನು ಗುರಿಯಾಗಿಸ್ಕೊಂಡು BJP ಸರ್ಕಾರ ನೋಡಿ ಇವತ್ತು ಡಿಲಿಮಿಟೇಷನ್ ಪ್ರಕ್ರಿಯೆ ಏನು ಮಾಡ್ತಿದೆ. ಉತ್ತರ ಪ್ರದೇಶ ಒಂದರಲ್ಲೇ ಸುಮಾರು ಭಾಗ, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಈ ಒಂದು ರಾಜ್ಯಗಳು ಪಂಚರಾಜ್ಯಗಳು ಏನಿದೆ, ಇಷ್ಟರಲ್ಲಿ ಅವರು ಡಿಲಿಮಿಟೇಷನ್ ಮಾಡಿದ್ರೆ 400ಕ್ಕೂ ಹೆಚ್ಚು ಒಂದು ಲೋಕಸಭಾ ಸೀಟುಗಳು ಬರುತ್ತೆ. ಸೊ ಆವಾಗ ದಕ್ಷಿಣ ಭಾರತಕ್ಕೆ ಯಾವುದೇ ಒಂದು ಪ್ರಾತಿನಿಧ್ಯ ಇರಲ್ಲ, ನಮ್ಮ ಹಕ್ಕನ್ನು ಕಸಿದುಕೊಂಡಂಗೆ ಆಗುತ್ತೆ. ಉತ್ತರ ಭಾರತಕ್ಕೆ ಬೆಣ್ಣೆ, ದಕ್ಷಿಣ ಭಾರತಕ್ಕೆ ಸುಣ್ಣ ಅನ್ನೋಂಗೆ ಆಗುತ್ತೆ. ಈಗಲೇ ಆಲ್ರೆಡಿ ನಮಗೆ ತೆರಿಗೆ ಹಣವನ್ನು ಕೊಡ್ತಿಲ್ಲ ನೋಡಿ. ಮೊದಲು 18% ಇರೋದು ಇವಾಗ 14-15% ಕೊಡ್ತಿದ್ದಾರೆ. ಮುಂದೆ ನಮ್ಮ ರಾಜಕೀಯವಾಗಿ ನಾವು ಹಕ್ಕುಗಳನ್ನು ದಕ್ಷಿಣ ಭಾರತವರು ಹೇಗೆ ಕೇಳೋಕ್ಕಾಗತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗುತ್ತೆ. ಇವರು ಬರೀ ಚುನಾವಣೆಗಳನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಇವತ್ತಿನ ದಿವಸ BJPಯವರು ಈ ಹುನ್ನಾರವನ್ನು ಮಾಡ್ತಿದ್ದಾರೆ. ಇವರು ತರೋರಾಗಿದ್ದರೆ ಈ ಮೊದಲೇ ತರಬಹುದಾಗಿತ್ತು. ಯಾಕೆ ಇಷ್ಟು ದಿನ ಈ ಮೊದಲು 2 ಸಲ BJPಯವರು ಅಧಿಕಾರಕ್ಕೆ ಬಂದರು, ಮೆಜಾರಿಟಿಯಲ್ಲಿದ್ದರು, ತರಬಹುದಾಗಿತ್ತಲ್ವ? ಇದು ನಿಜವಾಗ್ಲೂ ಮಹಿಳೆಯರ ಮೀಸಲಾತಿಯನ್ನು ತರದ ಅಥವಾ ಕ್ರೆಡಿಟ್ ತಗೊಳ್ಳೋ ಒಂದು ಹುನ್ನಾರನ ಅನ್ನೋದು ಪ್ರಶ್ನೆ ಮಾಡಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಅವರು ಮಾಡೋದಾದರೆ ಸರಿಯಾದ ಒಂದು ಜಾತಿ ಗಣತಿಯನ್ನು ಮತ್ತು ಜನಗಣತಿಯನ್ನು ಮಾಡಿ ತದನಂತರ ಡಿಲಿಮಿಟೇಷನ್ ಏನಿದೆ ನೋಡಿ, ಒಂದು 10 ಲಕ್ಷದ ಜನರಿಗೆ ಒಂದು ಇದನ್ನು ತರಬೇಕು ಅಂದರು. ಅವತ್ತು ಇಂದಿರಾ ಗಾಂಧಿಯವರು ಜನಸಂಖ್ಯಾ ನಿಯಂತ್ರಣವನ್ನು ಸಾಧಿಸಬೇಕೆಂದರು. ಆ ನಿಟ್ಟಿನಲ್ಲಿ ಏನು ಮಾಡಿದ್ರು, ದಕ್ಷಿಣ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಯಶಸ್ವಿಯಾಗಿ ಸಾಧಿಸಿದ್ರು. ಇವತ್ತು ಜನಸಂಖ್ಯೆ ಕಡಿಮೆ ಆಗಿದೆ, ನಮ್ಮಲ್ಲಿ ಉತ್ತರ ಭಾರತದಲ್ಲಿ ಹೆಚ್ಚಾಗಿದೆ. ಆ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ 400ಕ್ಕೂ ಹೆಚ್ಚು ಸ್ಥಾನಗಳು ಅಲ್ಲೇ ಬಂದುಬಿಡುತ್ತೆ. ಆವಾಗ ದಕ್ಷಿಣ ರಾಜ್ಯಗಳು ಅವರು ಏನು ಮಾಡಬೇಕು? ಸೊ ನಮ್ಮದು ರಾಜಕೀಯವಾಗಿ ಲೋಕಸಭೆಯಲ್ಲಿ ನಮ್ಮದು ಯಾವುದೇ ಒಂದು ಹಕ್ಕನ್ನು ಕೇಳೋಕ್ಕೆ ನಮಗೆ ಅಲ್ಲಿ ಸಾಮರ್ಥ್ಯ ಇರಲ್ಲ. ನಮ್ಮ ದಕ್ಷಿಣ ರಾಜ್ಯಗಳು ಒಂದು ರೀತಿಯಲ್ಲಿ ಶಕ್ತಿ ಕುಂದಿದಂಗೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ತರಲಿ ನೋಡಿ, ಮಹಿಳಾ ಮೀಸಲಾತಿ ನಿಜವಾಗ್ಲೂ ಬೇಕು. ಈ ನಿಟ್ಟಿನಲ್ಲಿ ರಾಜೀವ್ ಗಾಂಧಿಯವರ ಆದಿಯಾಗಿ ಎಲ್ಲ ಸರ್ಕಾರಗಳು, ಸೋನಿಯಾ ಗಾಂಧಿಯವರು ರಾಜ್ಯಸಭೆಯಲ್ಲೂ ಸಹ ಇದನ್ನು ಬಿಲ್ ಪಾಸ್ ಮಾಡಿಸಿದ್ರು. ಸೊ ಇವರಿಂದ ಏನು ಈಗ ಬರ್ತಿದೆ, ಇವರು ಕ್ರೆಡಿಟ್ ತಗೊಳಕ್ಕೆ ಹೋಗಿರ್ಬೋದು. ಈ ಮೊದಲು ರಾಜೀವ್ ಗಾಂಧಿಯವರು ನಮಗೆಲ್ಲ ಗೊತ್ತಿರೋ ಹಾಗೆ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಪಂಚಾಯಿತಿ ಮಟ್ಟದಲ್ಲೂ ಸಹ ಸಾಕಷ್ಟು ಮೀಸಲಾತಿಗಳ ಒಂದು ಮಾರ್ಗರೆಟ್ ಆಳ್ವ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಸಹ ರಚಿಸಿದರು ಮಹಿಳೆಯರ ಹಕ್ಕುಗಳಿಗಾಗಿ. ಇವತ್ತು ಮಹಿಳಾ ಆಯೋಗ ಏನಿದೆ ಅದನ್ನು ಮಾಡಿದವರು ಕಾಂಗ್ರೆಸ್ ಸರ್ಕಾರದವರು. ಹೀಗೆ ಮಹಿಳೆಯರಿಗಾಗಿ ಅನೇಕ ಯೋಜನೆಗಳನ್ನು ತಂದವರು, ಮಹಿಳೆಯರಿಗೆ ಸಮಾನತೆಯನ್ನು ಕೊಡಬೇಕು, ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲವನ್ನೂ ತಂದವರು ಕಾಂಗ್ರೆಸ್ನವರು. ಆದರೆ ಇವಾಗ ಏನು ನಾವು ಯೋಜನೆಗಳು ಮಾಡ್ತೀವಿ ಅದಕ್ಕೆ ಮರುನಾಮಕರಣ ಮಾಡೋ ರೀತಿಯಲ್ಲಿ ಇದನ್ನೂ ಸಹ ಹೊರಟಿದ್ದಾರೆ BJPಯವರು ಅನಿಸುತ್ತೆ ಸರ್. ಮೇಡಮ್, ಮಹಿಳಾ ಮೀಸಲಾತಿ ವಿಚಾರಕ್ಕೆ ಕಾಂಗ್ರೆಸ್ ಯಾಕೆ ವಿರೋಧವನ್ನು ಮಾಡ್ತಿರ್ತಕ್ಕಂಥ? 33% ಮೀಸಲು ಬೇಡ ಅಂತ ಹೇಳ್ತಿದ್ದೀರಾ, ಅದರ ಅರ್ಥ ಏನು? ಮಹಿಳಾ ಮೀಸಲಾತಿ ಬಂದರೆ ಎಲ್ಲೊಂದು ಕಡೆ ಕಂಟ್ರೋಲ್ಡ್ ಬೈ ವಿಮೆನ್ಸ್ ಅನ್ನೋ ಕಾರಣಕ್ಕಾಗಿ ನೀವು ವಿರೋಧ ಮಾಡ್ತೀರಾ. ನಿಮ್ಮ ಲೋಕಸಭಾ ವಿಪಕ್ಷ ನಾಯಕರುಗಳು ಓಪನ್ ಆಗಿ ನಾವು ಬಿಲ್ಲನ್ನು ವಿರೋಧಿಸ್ತೀವಿ ಅಂತ ಹೇಳಿದರು. ಸರ್, ನಾವು ವಿರೋಧ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ. ವಿಮೆನ್ ರಿಸರ್ವೇಷನ್, ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಇಸ್ ಅ ಚಾಂಪಿಯನ್ ಇನ್ ಬ್ರಿಂಗಿಂಗ್ ಆಲ್ ಇನ್ ದ ಇಂಟ್ರೆಸ್ಟ್ ಆಫ್ ವಿಮೆನ್. ವರ್ಕ್ ಮಾಡಿರೋದೆಲ್ಲ ಕಾಂಗ್ರೆಸ್ ಪಾರ್ಟಿನೇ. ಅವರೇ ಇಷ್ಟು ದಿವಸನೂ ಎಲ್ಲ ಆ್ಯಕ್ಟ್ಗಳು ತಂದಿರೋದು ಕೂಡ, ಮೇ ಇಟ್ ಬಿ ಹಿಂದೂ ಸಕ್ಸೆಷನ್ ಆರ್ ಡೌರಿ ಅಬಾಲಿಷನ್ ಆರ್ ವಿಮೆನ್ ರಿಸರ್ವೇಷನ್ ಇನ್ ರೂರಲ್ ಲೋಕಲ್ ಬಾಡೀಸ್ ಆಗಲಿ, ಅರ್ಬನ್ ಲೋಕಲ್ ಬಾಡೀಸಲ್ಲಾಗಲಿ ತಂದಿರೋದೆಲ್ಲ ಕಾಂಗ್ರೆಸ್ ಅವರೇನೆ. ಬಟ್ ಅದು ಬೇಜಾರು ಏನಂದರೆ, ಅನ್ಫಾರ್ಚುನೇಟ್ಲಿ ವಿಮೆನ್ ರಿಸರ್ವೇಷನ್ ಬಿಲ್ನ ಒಂದು ಎಲೆಕ್ಷನ್ ಟೂಲಾಗಿ ಯೂಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ದ ಮೋಸ್ಟ್ ಡಿಸಪಾಯಿಂಟಿಂಗ್ ಥಿಂಗ್. ಆ್ಯಂಡ್ ಯಾರು ಕನ್ಸೆಂಟು ತೊಗೊಂಡಿಲ್ಲ, ಅಪೋಸಿಷನ್ ಪಾರ್ಟಿನ ಎಕ್ಸ್ಪರ್ಟ್ಸ್, ದೇ ಆರ್ ದಿ ಎಕ್ಸ್ಪರ್ಟ್ಸ್ ಇನ್ ದಿಸ್ ಏರಿಯಾ. ವಿಮೆನ್ ರಿಸರ್ವೇಷನ್ ಆಗಲಿ, ವಿಮೆನ್ ಡೆವಲಪ್ಮೆಂಟ್ ಆಗಲಿ, ಕಾಂಗ್ರೆಸ್ ಪಾರ್ಟಿ ಈಸ್ ಅನ್ ಎಕ್ಸ್ಪರ್ಟ್ ಇನ್ ದಿಸ್ ಏರಿಯಾ. ಅವ್ರನ್ನ ಒಂದು ಕನ್ಸಲ್ಟ್ ಮಾಡಿ ಅಪೋಸಿಷನ್ ಪಾರ್ಟಿ ಜೊತೆ ಆಮೇಲೆ ಈ ಡ್ರಾಫ್ಟ್ ಬಿಲ್ನ ಆ್ಯಕ್ಟಿಗೆ ತರಬೇಕು ಅಂತ ಕೇಳ್ತಾ ಇರೋದು. ವೈ ಆರ್ ಯು ನಾಟ್ ಟೇಕಿಂಗ್ ಕನ್ಸೆಂಟ್? ವೈ ಈಸ್ ಇದು ಸೆಲ್ಫ್ ನಾವೇ ಮಾಡಿರೋದು ನಮ್ಮದೇ ಇದು ಬಿಲ್ ಅನ್ನೋ ಥರ ವೈ ಆರ್ ಯು ಶೋಯಿಂಗ್ ಇಟ್? ಇಟ್ಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ವಿಮೆನ್ ರಿಸರ್ವೇಷನ್. ಈಗ ನಮ್ಮ GB ಎಲೆಕ್ಷನಲ್ಲೂ 50% ರಿಸರ್ವೇಷನ್ ವಿಮೆನ್ಗೆ ಇಟ್ಟಿರೋದು.
ಬೇಸ್ಡ್ ಆನ್ ದ ಕ್ಯಾಸ್ಟ್, ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್, ಸ್ಟೇಟ್ಗೆ ಹೆಂಗೆ ಬೇಕೋ ಹಾಗೆ ನಾವು ಸೆನ್ಸಸ್ ಎಲ್ಲ ನೋಡ್ಕೊಂಡು ಮಾಡಿರೋದಲ್ವ. ಈಗ ಹೊಸದಾಗಿ ಡಿಲಿಮಿಟೇಷನ್ ಮತ್ತು ಏನೋ ರಿಸರ್ವೇಷನ್, ಇಟ್ ಈಸ್ ಆಲ್ ಟೋಟಲ್ ಎಲೆಕ್ಷನ್ ಗೇಮ್ ಅಷ್ಟೇ. ದ ಥಿಂಗ್ ಈಸ್, we should not be treated this way. We are also equal in population. Women are equal in population, and we should not be treated as a tool. Correct, Allah? So that is the only disappointing thing. So what we demand is to take a consent from all the opposition parties, sit with them, discuss, and then make it an act. Draft stage alli, let them have a discussion with us. Because we have done it from so many years, so long. ಈಗಲೇನೋ ಹೊಸದಾಗಿ ನಾವು ಮಾಡ್ತಾ ಇರೋದು ನಮ್ಮದೇ, ನಾವೇನೋ ದೇ ಆರ್ ಗಿವ್ ಒಂದು ದಯೆ ತೋರಿಸೋ ಥರ ಮಾಡ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್. ವಿ ಆರ್ ಆಲ್ರೆಡಿ ಎಂಪವರ್ಡ್. ವಿಮೆನ್ ಆರ್ ಆಲ್ರೆಡಿ ಎಂಪವರ್ಡ್. ವಿ ಡೋಂಟ್ ನೀಡ್ ಎನಿ sympathy, right? We are only asking the equal share. We are asking them to treat us in equal way. Ashte. We are not asking, we are not against women reservation at all. ಈಗಾಗಲೇ ಅಮಿತ್ ಶಾ ಹೇಳಿದರು, ಯಾವ ರಾಜ್ಯಗಳು ಕೂಡ ಅನ್ಯಾಯ ಆಗಲ್ಲ, ದಕ್ಷಿಣದ ರಾಜ್ಯಗಳು ಕೂಡ ಅನ್ಯಾಯ ಆಗಲ್ಲ ಅಂತೇಳಿ ಮೋದಿಯವರು ಕೂಡ ಹೇಳಿರ್ತಕ್ಕಂಥದ್ದು. ನೀವು ಯಾಕೆ ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೇಳ್ತೀರಿ? ಈಗ 42 ಕ್ಷೇತ್ರಗಳಾಗ್ತವೆ, 28ರಿಂದ 42 ಕ್ಷೇತ್ರ ಆಗ್ತಾರೆ. ಈಗ 1973 ನಂತರ ಲೋಕಸಭೆ ಕ್ಷೇತ್ರಗಳನ್ನು ಹೆಚ್ಚಿಸಲಿಲ್ಲ. ಈಗ ಜನಸಂಖ್ಯೆ ದ್ವಿಗುಣ ಆಗಿರ್ತಕ್ಕಂಥದ್ದು, ಹೆಚ್ಚಿಸ್ತಕ್ಕಂಥ ಅನಿವಾರ್ಯತೆ ಕೂಡ ಆಗಿರ್ತಕ್ಕಂಥದ್ದು. ಕ್ಷೇತ್ರಗಳು ಹೆಚ್ಚಾಗಬೇಕು. ಕ್ಷೇತ್ರಗಳು ಹೆಚ್ಚಾದಷ್ಟು ಆಡಳಿತ ನಡೆಸಲಿಕ್ಕೆ ಈಸಿ ಆಗುತ್ತೆ. ನಿಮಗೆ ಆಡಳಿತ ನಡೆಸೋರಿಗೆ ಕೂಡ ಇದರಿಂದ ಅನುಕೂಲ ಆಗುತ್ತೆ. ದೊಡ್ಡ ದೊಡ್ಡ ಕ್ಷೇತ್ರಗಳಾದರೆ ಕಾನ್ಸಂಟ್ರೇಷನ್ ಕೂಡ ಮಾಡಲಿಕ್ಕಾಗಲ್ಲ, ಜನಗಳ ನಿರೀಕ್ಷೆಯನ್ನು ಮುಟ್ಟಲಿಕ್ಕಾಗಲ್ಲ, ಜನರ ಮನೆಗಳನ್ನು ಕೂಡ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ 2011ರ ಜನಗಣತಿ ಆಧಾರದ ಮೇಲೆ ಆಗೋದು ಬಹುತೇಕ ಖಚಿತ ಅಂತ ಹೇಳ್ತಾರೆ. ಕರ್ನಾಟಕ ಕೂಡ 42 ಸೀಟ್ಗಳು ಆಗ್ತವೆ. ಆದರೂ ಕೂಡ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಅಂತ ಯಾವ ರೀತಿ ಹೇಳ್ತೀರಾ ಸರ್? ಈಗ ಅನ್ಯಾಯ ಆಗುತ್ತೆ ಅಂತ ನಾವು ಹೇಳ್ತಾ ಇಲ್ಲ, ಅನ್ಯಾಯ ಆಗಿರೋದಕ್ಕೆ ಅದಕ್ಕೆ ಪ್ರೂಫ್ ಇದೆ. ಹೀಗೆ ನಮಗೆ ಈಗಿರೋ ಪ್ರೆಸೆಂಟ್ ರೇಷೋಲ್ಲಿ ನಮಗೆ ರಾಜಕೀಯ ಪ್ರಾತಿನಿಧ್ಯತೆ 24% ಸಿಗ್ತಾ ಇದೆ. ಅದೇ ಡಿಲಿಮಿಟೇಷನ್ಸ್ ಆದರೆ ನಮಗೆ 19%ಗೆ ಕುಸಿಯುತ್ತೆ. ಇದರ ಅರ್ಥ ಏನು? ನೀವು 50% ಹೆಚ್ಚಳ ಮಾಡೋದ್ರಿಂದ ನಮಗೆ ಪ್ರಾತಿನಿಧ್ಯ ಜಾಸ್ತಿ ಆಗ್ತಿಲ್ಲ, ಕಮ್ಮಿ ಆಗ್ತಿದೆ. ಒಂದನ್ನು ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಸರ್ಕಾರ ಆಗಲಿ, ಕರ್ನಾಟಕ ಆಗಲಿ, ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಲಿ, ನಾವು ಮಹಿಳಾ ಮೀಸಲಾತಿ ವಿರೋಧಿಗಳಲ್ಲ. ನಾವು ಈ ಮಸೂದೆಯನ್ನು ವಿರೋಧ ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇರೋದೇನು, 2011 ಸೆನ್ಸಸ್ ನೀವು ಏನಕ್ಕೆ ಇವಾಗ ತಗೋತಾ ಇದ್ದೀರಾ? ಅದನ್ನು ತಗೊಂಡು ಮಾಡೋದೇ ಆಗಿದ್ರೆ ನೀವು ಮೀಸಲಾತಿನ ಇಷ್ಟೊತ್ತಿಗೆ ಜಾರಿ ತರಬೇಕಾಗಿತ್ತು. ಸೆಪ್ಟೆಂಬರ್ 23ರಲ್ಲಿ ನೀವು ಕಾಯ್ದೆಯನ್ನು ಅನುಮೋದನೆ ಮಾಡಿ ರಿಸರ್ವೇಷನ್ ಬಿಲ್ನ ಕೊಡ್ದಿರಾ ನೀವು ಇವತ್ತು ಮುಂದಿನ ದಿನಗಳಲ್ಲಿ BJP ವಿರುದ್ಧ ಅಲೆ ಬರುತ್ತೆ. ನಾವು BJPಯನ್ನು ಮುಂದಿನ ದಿನಗಳಲ್ಲಿ ಅಧಿಕಾರ ತರಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವು ಅಧಿಕಾರವನ್ನು ಚುಕ್ಕಾಣಿಯನ್ನು ಹಿಡಿಬೇಕು. ನಾವು ಅಧಿಕಾರದಲ್ಲಿ ಸತತವಾಗಿ ಇನ್ನು ಮುಂದಿನ 10 ವರ್ಷಗಳು ನಾವು ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಈ ಮೀಸಲಾತಿ ಬಿಲ್ ಜೊತೆಗೆ ಆ ಕೊಂಡಿ ಅಂತಾರಲ್ಲ, ಆ ಕೊಂಡಿಯನ್ನು ನೀವು ಅದಕ್ಕೆ ಅಂಟಾಕ್ಸ್ಕೋತಾ ಇರೋದು ಯಾವುದು ಅಂತಂದರೆ ಈ ಇನ್ನೊಂದು ಬಿಲ್ನ, ಡಿಲಿಮಿಟೇಷನ್ ಬಿಲ್ನ. ಈ ಡಿಲಿಮಿಟೇಷನ್ ಬಿಲ್ನ ನೀವು ತರ್ದಿರಾ. ಡಿಲಿಮಿಟೇಷನ್ ಬಿಲ್ಲು ಯಾವುದೇ ಸಂವಿಧಾನಿಕ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಬೇಕಂದ್ರೆ 83 ಅದಕ್ಕೆ ಒಂದು ಚರ್ಚೆಗಳಾಗಬೇಕು. ಈಗ ನಿಮಗೆ ಲೋಕಸಭೆಯಲ್ಲಿ ಮೆಜಾರಿಟಿ ಇಲ್ಲ. ನೀವು ಮೆಜಾರಿಟಿ ಇಲ್ಲ ಅಂದ್ರೂ ನೀವು ಬಿಲ್ನ ಪಾಸ್ ಮಾಡೋಕ್ಕೆ ಒಂದು ಸ್ಪೆಷಲ್ ಸೆಷನ್ನ ಕರೆದು, ಈಗ ಪಶ್ಚಿಮ ಬಂಗಾಳದಲ್ಲಾಗಲಿ ಮತ್ತು ತಮಿಳ್ನಾಡಲ್ಲಾಗಲಿ ಎಲೆಕ್ಷನ್ ಇದೆ. 23ನೇ ತಾರೀಕು ಇರುವಂಥ ಎಲೆಕ್ಷನ್ ಮುಂಚೆನೇ ನೀವು ಸೆಷನ್ನ ತೆಗೆದು ನೀವು ಮಹಿಳಾ ವಿರೋಧಿಗಳು ಅಂತ ಒಂದು ಕಾಂಗ್ರೆಸ್ ಮತ್ತು ಆ ಇಂಡಿಯಾ ಒಕ್ಕೂಟ ಏನಿದೆ ಅದು ಮಹಿಳಾ ವಿರೋಧಿಗಳಂತ ಬಿಂಬಿಸಿ ನೀವು ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯದಲ್ಲಿ ನೀವು ಹೆಚ್ಚಿನ ಸೀಟ್ಗಳನ್ನ ತಗೊಳ್ಳೋಕ್ಕೋಸ್ಕರ ನೀವು ರಾಜಕೀಯ ಮಾಡೋದೇ ಆದರೆ ನಾವು ಅದಕ್ಕೆ ವಿರೋಧಿಗಳು ಮಾತ್ರ. ನಾವು ಮೀಸಲಾತಿಗಳಿಗೆ ವಿರೋಧಿ ಅಲ್ಲ. ನಾವು ಡಿಲಿಮಿಟೇಷನ್ನ ಒಪ್ಕೋಬೇಕಂತಂದರೆ ಅದಕ್ಕೆ ಅಗತ್ಯವಾಗಿರುವಂಥ ಚರ್ಚೆಗಳನ್ನ ನೀವು ಮಾಡಬೇಕು. ಅದನ್ನು ಬಿಲ್ನ ಪಾಸ್ ಮಾಡೋಕ್ಕಿಂತ ಮುಂಚೆ ಅದನ್ನ ಪ್ರೋಸ್ ಆ್ಯಂಡ್ ಕಾನ್ಸ್ನ ನೀವು ಅರ್ಥ ಮಾಡ್ಕೋಬೇಕು. ನಮಗೆ ಆಗ್ತಾ ಇರೋವಂಥ ಅನ್ಯಾಯಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ತೆರಿಗೆಯಲ್ಲಿ ಹೆಚ್ಚು GDPಗೆ ನಾವು ಕರ್ನಾಟಕದಿಂದ ದೇಶಕ್ಕೆ 30% GDPಯಷ್ಟು ನಾವು ಕೊಡುಗೆ ಕೊಡ್ತಾ ಇದ್ದೀವಿ. ಬಟ್ ನಮಗೆ ತೆರಿಗೆ ರೂಪದಲ್ಲಿ ಡೆವ್ಲ್ಯೂಷನ್ ಆಫ್ ಟ್ಯಾಕ್ಸಸ್ಸಲ್ಲಿ ನಮಗೆ ತುಂಬ ಕಮ್ಮಿ ಬರ್ತಾ ಇದೆ. ನಮಗೆ 18ರಿಂದ 16% ಇಳಿಕೆ ಆಗಿದೆ. ನಾವು ಕೊಡ್ತಾ ಇರುವಂಥ 4 ಲಕ್ಷ ಕೋಟಿ 4.5 ಲಕ್ಷ ಕೋಟಿ GSTಗೆ ನಮಗೆ ಬರ್ತಾ ಇರುವಂಥ ರೇಷನ್ ನೋಡಿದ್ರೆ 13ರಿಂದ 14 ರೂಪಾಯಿಗಳು ಮಾತ್ರ. ಸೊ 100 ರೂಪಾಯಿಲಿ ನಮಗೆ 13ರಿಂದ 14 ರೂಪಾಯಿ ಕೊಡೋದಾದರೆ ನೀವು ಈ ಡಿಲಿಮಿಟೇಷನ್ ಮಾಡೋದ್ರಿಂದ ಯಾವ ರಾಜ್ಯ ತನ್ನ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡದೆ, ಉತ್ತರ ಪ್ರದೇಶ ಆಗಲಿ, ಬಿಹಾರ ಆಗಲಿ, ಮಧ್ಯಪ್ರದೇಶ ಆಗಲಿ, ಹರಿಯಾಣ ಆಗಲಿ, ತನ್ನ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡದೆ ಅಲ್ಲಿರುವ ಅವ್ಯವಸ್ಥೆಗಳನ್ನ ಅಲ್ಲಿ ಇಟ್ಕೊಂಡು
ಅಲ್ಲಿ ನಮ್ಮ GST ಜೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನ ಆ ರಾಜ್ಯಗಳಿಗೆ ತಗೊಂಡು ನಮಗೆ ಮೋಸ ಮಾಡ್ತಾ ಇರೋದು. ನಾವು ಆ ನಿಟ್ಟಿನಲ್ಲಿ ಈ ಡಿಲಿಮಿಟೇಷನ್ನ ಒಪ್ಪೋಕೆ ಸಾಧ್ಯ ಇಲ್ಲ. ಎಸ್, ಎಲ್ಲ ಒಂದು ಕಡೆ ದಕ್ಷಿಣದ ರಾಜ್ಯಗಳು ಎಜುಕೇಷನ್ ಇರ್ಬೋದು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದುವರೆದಿರ್ತಕ್ಕಂಥದ್ದು. ಈ ದೇಶಕ್ಕೆ ಅತಿ ಹೆಚ್ಚು GST ಕೊಡುವ ಮುಖಾಂತರ ತನ್ನದೇ ಆದ ಪಾತ್ರವನ್ನು ಕೂಡ ದಕ್ಷಿಣ ರಾಜ್ಯಗಳು ಹೊಂದಿರತಕ್ಕಂಥದ್ದು. ಅದರ ನಡುವೆ ಜನಸಂಖ್ಯೆ ನಿಯಂತ್ರಣ ಮಾಡುವ ಮುಖಾಂತರ ಜನಸಂಖ್ಯೆ ಸ್ಫೋಟಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಒಂದು ಕಡೆ ನಿಮಗೆ GSTಯಲ್ಲೂ ಕೂಡ ಸಮಪಾಲು ಸಿಗ್ತಿಲ್ಲ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇನ್ನೊಂದು ಕಡೆ ಜನಸಂಖ್ಯೆ ನಿಯಂತ್ರಣ ಮಾಡಿದ ತಪ್ಪಿಗೆ ಕ್ಷೇತ್ರಗಳನ್ನು ಕಡಿಮೆ ಮಾಡ್ಕೊಳ್ತೀವಿ ಅಂತ ಆತಂಕ ಕೂಡ ಇಲ್ಲಿನ ಕಾಂಗ್ರೆಸ್ ನಾಯಕರುಗಳಿಗೆ ಉಂಟಾಗಿರ್ತಕ್ಕಂಥದ್ದು. ಹಾಗಾದರೆ ಕೇಂದ್ರ ಸರ್ಕಾರ ಎಲ್ಲ ಒಂದು ಕಡೆ ದಕ್ಷಿಣ ರಾಜ್ಯಗಳಲ್ಲಿ ಪ್ರತಿ ಬಾರಿಯೂ ಕೂಡ, ಅದು ತಮಿಳುನಾಡು ಇರುವಂಥದ್ದು, ತೆಲಂಗಾಣ ಇರುವಂಥದ್ದು, ಆಂಧ್ರ ಇರ್ತಕ್ಕಂಥದ್ದು, ಕರ್ನಾಟಕ ಇರ್ತಕ್ಕಂಥದ್ದು, ಕೇರಳ ಇರ್ತಕ್ಕಂಥದ್ದು, ಇಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಮತ್ತು ಪ್ರಾದೇಶಿಕ ಪಕ್ಷಗಳ ಜೊತೆ ಭಾರತೀಯ ಜನತಾ ಪಕ್ಷ ಗುದ್ದಾಡಕ್ಕೆ ಆಗಲ್ಲ. ಹಾಗಾಗಿ ಲೋಕಸಭಾ ಕ್ಷೇತ್ರಗಳು ಕಡಿಮೆ ಸಂಖ್ಯೆಯಲ್ಲಿ ಬರುತ್ತೆ ಎಂಬ ಕಾರಣಕ್ಕಾಗಿ ಉತ್ತರದ 7 ರಾಜ್ಯಗಳ ಹೆಚ್ಚು ಸ್ಥಾನಗಳನ್ನು ಕೊಡುವ ಮುಖಾಂತರ ಹಿಂದಿ ರಾಜ್ಯಗಳಲ್ಲಿ ಹೆಚ್ಚು ಸ್ಥಾನಗಳನ್ನ ಪಡೆಯುವ ಮುಖಾಂತರ ಅಧಿಕಾರಕ್ಕೆ ಹಿಡಿಲಿಕ್ಕೆ ಒಂದು ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರಾ? ಸರ್, ಈಗ ಇದರಿಂದ ನಿಮ್ಗೆ ಏನು ತಿಳಿಯುತ್ತೆ ಅಂತಂದರೆ, ಈ BJP ಸ್ಟ್ರಾಟಜಿ ಹೆಂಗೆ ಅಂದರೆ, ಮೊದಲು CAA ತೊಗೊಂಬಂದರು, ಮತ್ತು ಹಿಂದೂ ಭೂಮಿ ಮಾಡ್ತೀವಿ, ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೋದರು. ತದನಂತರ ಏನು ಮಾಡಿದ್ರು ಅವರು, ನಾವು ಇಂಥ ಬಿಲ್ಗಳನ್ನ ಇಂಥದ್ದು ಮಾಡ್ತೀನಿ ಅಂಥದ್ದು ಮಾಡ್ತೀವಿ. ಬರೀ ಇವ್ರದ್ದು ಹೆಂಗೆ ಅಂದರೆ, ಈ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡಿ ಕರ್ನಾಟಕದ ಜನತೆ ಅದರಲ್ಲೂ ದಕ್ಷಿಣ ಭಾರತದ ಜನತೆಯನ್ನು ನೋಡಿದ್ರೆ, ಈ ಉತ್ತರ ಭಾರತದ ಪ್ರಧಾನಿ, ನಾನು ಬೇಕಂದರೆ ಇಲ್ಲಿ ಹೇಳೋಕ್ಕೆ ಬಯಸ್ತೀನಿ, ಉತ್ತರ ಭಾರತದ ಪ್ರಧಾನಿ ಅಂತ ಮೋದಿಜಿಯವರು ಅಂದ್ಕೊಂಡಿದ್ರೆ ಇವತ್ತೇ ನೀವು ಇದನ್ನು ಮರೆತು ಬಿಡಿ. ಇದು ನೀವು ಅಖಂಡ ಭಾರತದ ಪ್ರಧಾನಿ ಅಂತ ಮನಗಾಣ್ರಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ, ಎಲ್ಲದರಲ್ಲೂ ತಾರತಮ್ಯ ಯಾಕೆ, ಟ್ಯಾಕ್ಸಲ್ಲೂ ತಾರತಮ್ಯ, ಯಾವುದಾದ್ರು ಒಳ್ಳೆ ಯೋಜನೆ ಕೊಡುವಾಗಲೂ ನೀವು ದಕ್ಷಿಣ ಭಾರತಗಳಿಗೆ ಇದು ಉತ್ತರ ಭಾರತದಕ್ಕೆ ಬೆಣ್ಣೆ, ದಕ್ಷಿಣ ಭಾರತಕ್ಕೆ ಸುಣ್ಣ, ಆಮೇಲೆ ಮಲತಾಯಿ ಧೋರಣೆ ಮಾಡ್ತೀರಾ, ನೀವು ಹಿಂದಿ ಏರಿಕೆ ಮಾಡ್ತೀರಾ. ಮತ್ತು ಅದೇನು ಹೇಳ್ತಾರೆ, ಅಣ್ಣ ನಿಂತ್ಕೊಂಡು ಏನು ಡಿಸಿಷನ್ ಕೊಡ್ತಾನೋ ಅದನ್ನು ಎಲ್ಲರೂ ಪಾಲಿಸ್ಬೇಕು ಅಂತ ದಕ್ಷಿಣ ಭಾರತದವ್ರ ಮೇಲೆ ನೀವು ಹಾಗೆತನ ಸಾಧಿಸ್ತೀರಾ. ಯಾಕಂದರೆ ನಿಮ್ಗೆ ಇಲ್ಲಿ ದಕ್ಷಿಣ ಭಾರತದಲ್ಲಿ BJPಗೆ ನೆಲೆ ಇಲ್ಲ ಅನ್ನೋದನ್ನು ಮನಗಂಡು ಈ ಡಿಲಿಮಿಟೇಷನ್ನ ತಗೊಂಬಂದು ಏನೋ ಬಲವಂತದ ಏರಿಕೆ ಮಾಡಿ ರಾಜ್ಯಗಳನ್ನ, ಅಂದರೆ ಅಖಂಡ ರಾಜ್ಯಗಳನ್ನ, ಅಖಂಡತ್ವವನ್ನು ನೀವು ಮುರಿಯೋದು, ಅಂದರೆ ಬೆನ್ನು ಮೂಳೆ ಮುರಿತಿದ್ದೀರಾ. ಪ್ರಜಾಪ್ರಭುತ್ವದ ಬೆನ್ನು ಮೂಳೆ ಮುರಿಯೋದ್ರಲ್ಲಿ BJP ಮತ್ತು ಅಮಿತ್ ಶಾ ಮೋದಿಯವರು ಎತ್ತಿದ ಕೈ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆ ಕೊಡಬಲ್ಲೆ. ಕಾರಣ ಬಂದು ದುಡಿಯೋದಕ್ಕೆ ದಕ್ಷಿಣ ಭಾರತದ ಜನತೆ ಬೇಕು ನಿಮಗೆ. ನಮ್ಮ ದುಡ್ಡಲ್ಲಿ ಉತ್ತರ ಭಾರತದ ಗಂಗಾ ಎಕ್ಸ್ಪ್ರೆಸ್ ಆಗ್ಬೋದು, ಯಾವುದೇ ಏರ್ಪೋರ್ಟ್ ಆಗ್ಬೋದು, ಎಲ್ಲ ದುಡ್ಡು ಉತ್ತರ ಪ್ರದೇಶದಿಂದ ಹಿಡಿದು ಬಿಹಾರು. ಅನಕ್ಷರಸ್ಥರು ಅವರು, ಅನಕ್ಷರಸ್ಥರು ನಾವು ಶಿಕ್ಷಿತರು, ದಕ್ಷಿಣ ಭಾರತದವರು ಶಿಕ್ಷಿತರು. ನಮ್ಮ ದುಡ್ಡು ನಾವು ದುಡಿಯೋದು, ರಾತ್ರಿ ಹಗಲು ದುಡ್ದು ಉತ್ತರ ಭಾರತನ ಸಾಕಬೇಕು ಅಂತ ಏನು ನಮ್ಮ ಹಣೆ ಬರ. ನೀವು ಮಾಡೋದೆಲ್ಲ ಮಲ್ತಾಯಿ ಧೋರಣೆ. ಇದೇ ರೀತಿ ನೀವು ಮಾಡ್ತಾನೆ ಇದ್ರೆ ಮುಂದಿನ ದಿನಗಳಲ್ಲಿ ಜನ ತಕ್ಕ ಪಾಠ ಕಲಿಸ್ತಾರೆ. ಆಮೇಲೆ ಒಂದು ಮನೆಯಲ್ಲಿ 5 ಮಕ್ಳು ಇರ್ತವೆ, 3 ಮಕ್ಕಳು ದಷ್ಟಪುಷ್ಟವಾಗಿರ್ತವೆ, 2 ಮಕ್ಕಳು ಅಂಗವಿಕಲರಿರ್ತವೆ. ಅಂತ ಸಂದರ್ಭದಲ್ಲಿ ಜಾಸ್ತಿ ಫುಡ್ ಯಾರಿಗೆ ಕೊಡ್ತಾರೆ? ಸಂತೋಷ, ನಿಮ್ಮ ಹೌದಲ್ವಾ? ನನಗೇನು ಇದು ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ವಿ. ಸಂತೋಷ, ಒಕ್ಕೂಟ ವ್ಯವಸ್ಥೆ ಇದೆ. GSTನೂ ಹೈಯೆಸ್ಟ್ ಪೇ ಮಾಡೋರು ನಾವು. ದಕ್ಷಿಣ ಭಾರತದ 2ನೇ ಅತಿ ದೊಡ್ಡ ರಾಜ್ಯ ಅಂದರೆ ಮಹಾರಾಷ್ಟ್ರ ಫಸ್ಟ್ ಪ್ಲೇಸಲ್ಲಿ ಇದ್ರೆ, 2ನೇ ರಾಜ್ಯ ಕರ್ನಾಟಕ. ನಾವು ದಟ್ಟಪುಟ್ಟವಾಗ ಇರಬೇಕು, ಯಾಕಂದ್ರೆ 24 ಗಂಟೆ ದುಡಿತಾ ಇರೋರು ನಾವು ದಷ್ಟಪುಟ್ಟ. ನಿಮ್ಮ ಮನೆಯಲ್ಲಿ 4 ಜನ ಇದ್ದೀರ, ನೀವು 3 ಜನ ದಷ್ಟಪುಷ್ಟವಾಗಿದ್ದೀರಾ, ಒಬ್ಬ ಅಂಗವಿಕಲ ಮಗು ಇರ್ತಾವನೆ, ಕೆಲಸ ಮಾಡೋಕ್ಕಾಗಲ್ಲ. ಆಗ ನೀವೇನು ಮಾಡ್ತೀರಾ? ಹೌದು, ಅದಕ್ಕೆ ಬೇಕಾದಂಥ ಸಲಕರಣೆ ಅಂದರೆ ವೈದ್ಯೋಪಕರಣ ಮಾಡಿಸ್ಬೇಕು, ಔಷಧಿ ಕೊಡಿಸ್ಬೇಕು, ಆ ರೀತಿ ಮಾಡಬೇಕು. ಅದಕ್ಕೆ ಅಂದ್ರೆ ಹೆಂಗಿದೆ ಅಂದ್ರೆ, ಒಕ್ಕೂಟ ವ್ಯವಸ್ಥೆ ಎಲ್ಲಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಆಯ್ತಾ, ಜನಸಂಖ್ಯೆ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಸಮಾನ ಹಂಚಿಕೆ ಆಗ್ಬೇಕನ್ನೋದು ಲೆಕ್ಕಾಚಾರ ಇರ್ತಕ್ಕಂಥ. ಎಸ್, ನೀವು ಹೇಳ್ತಿರೋದು ಅನ್ಯಾಯ ಆಗ್ತಿದೆ. ನಮಗೆ ನಾವು 1 ರೂಪಾಯಿ ಕೊಡ್ತಿದ್ವಿ, ನೀವು ನಮಗೆ 13 ಪೈಸೆ ಕೊಡ್ತಿದ್ವಿ, ಇನ್ನೊಂದು 15 ಪೈಸೆ ಜಾಸ್ತಿ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. 1 ರೂಪಾಯಿಗೆ 70 ಪೈಸೆನೂ ನಮಗೆ ಕೊಡಿ ಅಂತ ಹೇಳಿದ್ರೆ, ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರವನ್ನು ಕೂಡ ನಡೆಸಬೇಕು, ಬೇರೆ ರಾಜ್ಯಗಳು ಉದ್ಧಾರ ಆಗಬೇಕಲ್ವಾ? ಸತ್ಯ, ಉದ್ಧಾರ ಆಗಬೇಕು. ಅದಕ್ಕಂತ ಮೈಗಳ್ಳತನ, ಸೋಂಬೇರಿತನ ಇರೋಂಥ ಉತ್ತರ ಪ್ರದೇಶ್, ಬಿಹಾರ್ ಅವರು ಇದೇ ರೀತಿ ಅನಕ್ಷರಸ್ಥರಾಗಿ 7ನೇ ಕ್ಲಾಸ್ ಕೂಡ, ನಿಮ್ಗೊಂದು ಸೆನ್ಸಸ್ ಕೊಡ್ತೀನಿ, 7ನೇ ಕ್ಲಾಸ್ ಕೂಡ ಕಂಪ್ಲೀಟ್ ಆಗದೆ ಇರೋಂಥ ಜನ ಇರ್ತಾರೆ. ಅವ್ರಿಗೆ ನಾವೇ ದುಡ್ಡು ಊಟ ಹಾಕ್ಬೇಕಾಗಾದ್ರೆ ಹೇಳಿ, ನೀವೇ ಹೇಳಿ, ನ್ಯಾಯ ಹೇಳಿ. ಅಂದರೆ ಸರ್, ಇನ್ನೊಂದು ಮಾತು ಸರ್, ಯಾವತ್ತು ದುಡಿಯೋರಿಗೆ ಅನಕ್ಷರಸ್ಥರು ಅಂತೆಲ್ಲ
ಈಗ ಕೇರಳ ಕೂಡ 25-30 ವರ್ಷದಿಂದ ಲಿಟ್ರೇಸಿ ಕಡಿಮೆ ಇತ್ತು, ಇವತ್ತು 100% ಆಗಿದೆ. ಅದು ವ್ಯವಸ್ಥೆಯ ಭಾಗವಾಗಿ ನಿಮಗೆ ಛತ್ತೀಸ್ಗಢ ಅಂತ ರಾಜ್ಯಗಳನ್ನು ನೋಡಿದರೆ ನಾವು ದಕ್ಷಿಣ ಭಾರತದವರು ಸ್ವರ್ಗದಲ್ಲಿದ್ದೀವಿ. ನೀವು ಆ ರಾಜ್ಯಗಳಿಗೆ ಹೋದರೆ ನಿಮಗೆ ಅಲ್ಲಿನ ಪರಿಸ್ಥಿತಿ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಎಕ್ಸ್ಟ್ರೀಮ್ ಬಿಸಿಲು, ಎಕ್ಸ್ಟ್ರೀಮ್ ಮಳೆ, ಎಕ್ಸ್ಟ್ರೀಮ್ ಮಂಜು, ಎಕ್ಸ್ಟ್ರೀಮ್ ಚಳಿ. ನಿಮ್ಗೊಂದು ಉತ್ತರ ಕೊಡ್ತೀನಿ ತಗೊಳ್ಳಿ. ಏನು ಹೇಳಿದ್ರು ಮೋದಿ ಅವರು ಎಲ್ಲರಿಗೂ ಸರ್ವ ಶಿಕ್ಷಣ ಸರ್ವ ಸಮಾನತೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ದಕ್ಷಿಣ ಭಾರತದವ್ರಿಗೆ ಮೋಸ ಮಾಡ್ತಾ ಇದ್ದೀರಾ ಅನ್ನೋದೇ ನಂದೊಂದು ಒಂದು ವಿನಂತಿ. ಇನ್ನೊಂದು ಸರ್, ಇವರು ಈ ತರಾತುರಿಲಿ ಡಿಲಿಮಿಟೇಷನ್ ಆಗಿರ್ಬೋದು, ಈ ಮಹಿಳಾ ಬಿಲ್ನ ನಮ್ಮ ಕಾಂಗ್ರೆಸ್ ಮೇಲೆ ಗೂಬೆ ಕೂರ್ಸಕ್ಕೆ ಹೋಗ್ತಾ ಇದ್ದಾರೆ. ಜನ ಏನು ಅನಕ್ಷರಸ್ಥರಲ್ಲ, ತುಂಬ ತಿಳುವಳಿಕೆ ಇದೆ. ಇದು 2000 ಅಲ್ಲ, 98 ಅಲ್ಲ, 96 ಅಲ್ಲ. ಆಮೇಲೆ 2014ರಲ್ಲಿ ಮೋದಿ ಬಂದು ನಾನು ಆಕಾಶನ ಭೂಮಿ ಮಾಡಿಬಿಡ್ತೀನಿ ಅಂತ ಹೇಳಿದ್ದು ಈ ಮಂಕು ಬುದ್ಧಿ ಅರ್ಚಿದ್ದು ಅಂತ ಜನ ಇಲ್ಲ. ಇವತ್ತು ಆ್ಯಂಡ್ರಾಯ್ಡ್ ಫೋನು ಯೂಸ್ ಮಾಡ್ತಾ ಇದ್ದಾರೆ, ಟಚ್ ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಏನು ಹೇಳ್ತಾ ಇದ್ದೀರಿ, ಇವತ್ತು ಅಪ್ಗ್ರೇಡ್ ಆಗಿದೆ. ಇವತ್ತು ಎಕನಾಮಿಕಲಿ ಮತ್ತು ಟೆಕ್ನಿಕಲಿ ಮತ್ತು ಇನ್ಫಾರ್ಮೇಷನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಜನ ಮಂಕು ಬುದ್ಧಿಯಲ್ಲಿ ಈ BJPಗರಿಗೆ ಸೋಲೋದಿಲ್ಲ. ಈ ಸರ್ತಿ ತಕ್ಕ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ ಮಹಿಳಾ ವಿರೋಧಿನ ಭಾರತೀಯ ಜನತಾ ಪಕ್ಷ ಹೇಳ್ತಿದೆ. ಲೋಕಸಭೆಯಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿಯವರು ನೇರವಾಗಿ ಆರೋಪವನ್ನು ಮಾಡ್ತಾರೆ. ಮಹಿಳಾ ಮೀಸಲಾತಿ ನಿಮ್ಮ ಅಕ್ಕ ತಂಗಿಯರಿಗೆ ಕೂಡ ಸಹಾಯ ಆಗುತ್ತೆ, 33% ರಿಸರ್ವೇಷನ್ ತಾವು ವಿರೋಧ ಮಾಡ್ತಿದ್ದೀರಲ್ಲ ಅಂತೇಳಿ ಪ್ರಶ್ನೆಯನ್ನು ಮಾಡ್ತೀರಾ. ತಾವು ಮಹಿಳಾ ವಿರೋಧಿನ? ಸರ್, ನಾವು ಯಾವತ್ತೂ ಮಹಿಳೆಯರಿಗೆ ವಿರೋಧಿನೇ ಇಲ್ಲ. ನಿಮಗೆ ಎಕ್ಸಾಂಪಲ್ ಇಂದಿರಾ ಗಾಂಧಿಯಿಂದ ಹಿಡ್ದು, ರಾಜೀವ್ ಗಾಂಧಿಯಿಂದ ಹಿಡ್ದು, ಇವತ್ತು ಸೋನಿಯಾ ಗಾಂಧಿಯಿಂದ ಹಿಡ್ದು ಎಲ್ಲನೂ ಬಂದು ನಾವು ಮಹಿಳೆಯರಿಗೆ ಮಾಡಿದ್ದೀವಿ. ನಾವು ಯಾವತ್ತೂ ಮಹಿಳೆಯರ ವಿರೋಧಿ ಇಲ್ಲ. ಇವ್ರು ಸುಮ್ಮನೆ ಓಟ್ ಗಿಮಿಗೋಸ್ಕರ ಮಾಡ್ತಾಯಿದ್ರು. ಎಕ್ಸಾಂಪಲ್ ಇಂದಿರಾ ಗಾಂಧಿ ಅವ್ರು ಏನು ಮಾಡಿದರು, ಆ ಕಾಲದಿಗೆ ಮದುವೆಯಾಗಿ ಹೋಗಿದ್ರೇನೋ ಅವ್ರಿಗೆ ಜಮೀನು ಬಂದಿರುತ್ತೆ. ಇವತ್ತು IT ಸೆಕ್ಟರಲ್ಲಿ ಇವತ್ತು 50 to 60% ಮಹಿಳೆಯರೇ ಕೆಲಸ ಮಾಡ್ತಾಯಿದ್ದಾರೆ. ಇದು ನಿಮ್ಗೆ ಗೊತ್ತಿರಬೇಕು. ಇದೆಲ್ಲ ತಂದಿದ್ದು ಯಾವುದಿಲ್ಲ, ರಾಜೀವ್ ಗಾಂಧಿ ಅವ್ರು ತಂದಿದ್ರು. ಮತ್ತು ನಮ್ಮ ಇಂದಿರಾ ಗಾಂಧಿ ಅವರು ಮತ್ತು ಒಳ್ಳೆ ಅದು ಫುಡ್ ಆ್ಯಕ್ಟ್ 2004 ಒಂದು ಫುಡ್ ಆ್ಯಕ್ಟ್ ತಂದಿದ್ರು. ಯಾರು ಬಂದುಬಿಟ್ಟು ಬಡತನದಲ್ಲಿ ಯಾರು ಮಲಗಬಾರ್ದು ಅಂತ ಹೇಳ್ಬಿಟ್ಟು ತಂದರು. ಇದೆಲ್ಲ ಬಂದುಬಿಟ್ಟು ಜನಕ್ಕೆ ಕಣ್ಮುಂದೆ ಇದೆ. ಇವಾಗ BJP ಅವ್ರು ಏನು ಮಾಡ್ತಾಯಿದ್ದಾರೆ, ಬೇರೆ ಐವಾಶ್ ಮಾಡ್ತಾಯಿದ್ದಾರೆ. ಇವಾಗ ಏನಾಗಿದ್ರು, ಇವತ್ತು 2016ರಲ್ಲಿ ನೋಟ್ ಡಿನಾಮಿನೇಷನ್ ಮಾಡಿದರು. ನೋಟು ಎಲ್ಲ ನೋಟು, ಇದು 2000 ನೋಟು ಕನ್ನೋಡಿಸ್ತಾ ಇದ್ರು. ಇವಾಗ ಎಕ್ಸಾಂಪಲ್ ನಿಮಗೆ 2016ರಲ್ಲಿ ನೋಟ್ ಡಿನಾಮಿನೇಷನ್ ಮಾಡಿದ್ರು. ಇವಾಗ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ ನಾವು. ಇವಾಗ ಉಚಿತ ಮಹಿಳೆಯರು ಬಸ್ ಕೊಟ್ಟಿದ್ದೀವಿ. ಟೂರಿಸಮ್ ಎಲ್ಲ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂದರೆ ಇವಾಗ ಎಲ್ಲರಿಗೂ ಭಕ್ತಿ ಬಂದಿದೆ ತುಂಬ. ಎಲ್ಲ ಟೆಂಪಲಲ್ಲಿ ನೋಡಿ, ಎಲ್ಲ ಮಹಿಳೆಯರುಗಳು ಒಳ್ಳೆ ಪೂಜೆ ಪುನಸ್ಕಾರ ಮಾಡ್ಕೊಂಡಿದ್ದಾರೆ. ಇವತ್ತು ಇದೆಲ್ಲ ಯಾರು ಮಾಡಿದ್ದಾರೆ? ಇದೇ ಕಾಂಗ್ರೆಸ್ ಅವರು. ಇವ್ರು ಬೇರೆ ಸುಮ್ಮನೆ ಗೂಬೆ ಕುಣಿಸೋದು ಕೆಲಸ ಇವ್ರು BJP ಅವರು. ಇವತ್ತವರೆಗೂ BJP ಅವರು ಒಂದು ಜಾರಿ ಮಾಡಿದಾರಾ? ಇವಾಗ ಕೋವಿಡ್ ಟೈಮಲ್ಲಿ 20 ಲಕ್ಷ ಪರಿಹಾರ ಕೊಡ್ತೀನಿ ಅಂತ ಹೇಳಿದೆ. ಆ 20 ಲಕ್ಷ ಕೋಟಿ ಎಲ್ಲಪ್ಪ ಹೋಗಿದೆ? ಎಷ್ಟು ಜನಕ್ಕೆ ಬಂದಿದೆ? ಎಷ್ಟು ಜನಕ್ಕೆ ತಲುಪಿದೆ? ಏನಾದರೂ ಒಂದು ಡೇಟಾ ಕೊಟ್ಟಿದ್ದಾರೆ? ನಿಮಗೆ ಬಂದಿದೆ ಅಂತೆಲ್ಲ? ನಿಮಗೆ ಯಾರಿಗೂ ಸರ್ ₹1 ಯಾರಿಗೂ ಬಂದಿಲ್ಲ. PM ಕೇರ್ ಫಂಡಲ್ಲಿ ಎಷ್ಟು ಕೋಟಿ ಇದೆ ಅಂತ ಯಾರಿಗೂ ಗೊತ್ತಾಗ್ತಾ ಇದ್ದ? ಏನು ಗೊತ್ತಾ? ಏನಾದರೂ ಅಕೌಂಟಬಿಲಿಟಿ ಮೇಂಟೈನ್ ಮಾಡೋಕ್ಕೆ ನಮ್ದು ಹೇಳ್ತಾರೆ. ತಾವು ಮಹಿಳಾ ಮೀಸಲಾತಿ ಬಿಲ್ ಪರ ಇದ್ದೀರಾ, ವಿರೋಧ ಇದ್ದೀರಾ? ನಾವು ಯಾವಾಗೂ ಪರಾನೇ ಇರೋ ಸರ್. ನಾವು ವಿರೋಧ ಯಾಕೆ ಲೋಕಸಭೆಯಲ್ಲಿ ವಿರೋಧ ಮಾಡ್ತೀರಾ? ಯಾರು ಅವ್ರು ಬಂದ್ಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಮಾರಕ್ಕೆ ನಾವು ಇಲ್ಲಿಲ್ಲ. ನಾವು ಜನ ಪರವಾಗಿ ಸರ್ವಿಸ್ ಮಾರಕ್ಕೆ ನಾವು ಇಲ್ಲಿ ಇರೋದು. ಓಕೆನಾ ಸರ್? ಅವ್ರದ್ದು ಹುಟ್ಟಿದ ದಿವಸ ಇವತ್ತವರೆಗೂ ಅವ್ರು ಏನು, ಇವಾಗ ಎಕ್ಸಾಂಪಲ್ 2016 ನೋಟ್ ಬ್ಯಾನ್ ತಗೊಳ್ಳಿ. ಆ 2000 ನೋಟು ಭೂಮಿ ಒಳಗೆ ಇಕ್ಕಿದ್ರೇನು ಅಲ್ಲೇ ಎಲ್ಲ GPS ಬರುತ್ತೆ, ಸ್ಯಾಟಲೈಟ್ ಬರುತ್ತೆ ಅಂತ ಎಲ್ಲ ತೊಗೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ನ್ಯೂಸ್ ಚಾನೆಲ್ ನೋಡಿರೋದು. ನನಗೆ ನಾನು ಇವತ್ತವರೆಗೂ ನೋಡಿದೆ. ಇವತ್ತು ಆ ನೋಟ್ಗೆಲ್ಲ ಕಾಣಿಸ್ತಾ ಇಲ್ಲ, ಎಲ್ಲಿದೆ ಅಂತ ಗೊತ್ತಿಲ್ಲ. ಆ ನೋಟೇ ನಾಪತ್ತೆ ಆಗೋಗಿದೆ. ಈ ಥರ ಏನು ಗೊತ್ತಾ, ಇದೆಲ್ಲ ಜನಕ್ಕೆ ಇದು ತೊಂದರೆಗಳಾಗ್ತದೆ. ಇದು ತೊಂದರೆಗಳಾಗಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಕರೆ ಅಂತ ಹೇಳ್ಬಿಟ್ಟು ನಿಮಗೆ. ಮೇಡಮ್, ಯಾಕೆ ಆಮ್ ಆದ್ಮಿ ಪಾರ್ಟಿಯವರು ಮಹಿಳಾ ಮೀಸಲಾತಿ ವಿರೋಧಿಯಾಗಿದ್ರಲ್ಲ? ನೀವು ಮಹಿಳಾ ಮುಖ್ಯಮಂತ್ರಿ ಮಾಡಿದ್ರಿ. ಮಹಿಳಾ ಮುಖ್ಯಮಂತ್ರಿ ಮಾಡಿದ್ದೀವಿ ನಾವು. ಮಹಿಳಾ ವಿರೋಧಿಗಳಂತೂ ಅಲ್ಲವೇ ಇಲ್ಲ. ಇವತ್ತು ಸದನದಲ್ಲಿ ಇವರು ಯಾರು ತೇಜಸ್ವಿ ಸೂರ್ಯ ಅವ್ರು ಹೇಳ್ತಾರೆ, ಹೆಣ್ಮಕ್ಳಿಗೆ ಪ್ರಾತಿನಿಧ್ಯ ಕೊಡೋದು ಅತಿಕ್ರಮಣ ಅಂತ ಹೇಳ್ತಾರೆ. ಮಹಿಳಾ ವಿರೋಧಿಗಳು BJP ಅವರು. ನಾವಂತೂ ಅಲ್ಲ, ನಾವು ಮಹಿಳಾ ಪರವಾಗೇ ಇರೋದು. ನಮ್ಮ ಪಕ್ಷ ಯಾವಾಗಲೂ ಮಹಿಳೆಯರಿಗೆ ನಾವು ತುಂಬ ಪ್ರಾಮುಖ್ಯತೆ ಕೊಡೋದು ನಮ್ಮ ಪಕ್ಷದಿಂದನೇ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಇವರು ಇಲ್ಲಿ ಮಹಿಳಾ ಮೀಸಲಾತಿ ಬರೀ ಬಾಯಿ ಮಾತಿಗೆ ಆಗಬಾರ್ದು, ಜಾರಿಗೆ ಬರಬೇಕು. ಅದು ಎಷ್ಟು ಮಟ್ಟಿಗೆ ಜಾರಿಗೆ ಬರ್ಬೋದು? 2021ರ ಜನಗಣತಿ ಮಾಡಿಲ್ಲ, ಈಗ ಮಾಡಿ ಇವ್ರಿಗೆ ಕೊಡೋದು ಯಾವಾಗ? ರಾಜಕೀಯ ವ್ಯವಸ್ಥೆಯಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಯಾವ ವಿರೋಧಿನೂ ಇಲ್ಲ. ವಿರೋಧ ಮಾಡೋರೆ BJP ಅವರು. ಅದನ್ನು ನಾನು ಧೈರ್ಯವಾಗಿ ಹೇಳ್ತೀನಿ. ನಮ್ಮ ಪಕ್ಷದಿಂದ ನಾವು ಯಾವಾಗಲೂ ಮಹಿಳೆ ಪರವಾಗೇ ಇರೋದು. ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕಾ ಬೇಡವಾ? ಸರ್, ಪುನರ್ವಿಂಗಡಣೆ ಆಗಬೇಕು ಸರ್. ಇವತ್ತು ಏನಾಗಿದೆ ಅಂದರೆ, ಇವತ್ತು BJP ಸರ್ಕಾರದವರು ಮೀಸಲಾತಿಯನ್ನು ಬರೀ ಒಂದು ಘೋಷಣೆ ಮಾಡಿದ್ದಾರೆ. ಅದೇ ಘೋಷಣೆ ಜೊತೆಗೆ ಮಹಿಳೆಯರ ಸುರಕ್ಷತೆ, ಅವ್ರಿಗೊಂದು ಉದ್ಯೋಗ ಸೃಷ್ಟಿ, ಇದನ್ನೆಲ್ಲ ಮಾಡಬೇಕು. ಅದರಲ್ಲೇ ಇದೆಲ್ಲ ಮಾಡೋದಲ್ಲಿ ಇವರು ವಿಫಲರಾಗಿದ್ದಾರೆ. ಇವರು ಇವತ್ತು ಎಲೆಕ್ಷನ್ಗೋಸ್ಕರ, ಇವರು ಒಂದು ವೋಟ್ ಬ್ಯಾಂಕ್ಗೋಸ್ಕರ ಇವರು ಇದು ಏನು ಡಿಲಿಮಿಟೇಷನ್ ಆಗಲಿ ಪ್ರತಿಯೊಂದು ಮಾಡ್ತಾ ಇದ್ದಾರೆ. ಆದರೆ ನೀವಿವತ್ತು ಮೀಸಲಾತಿ ಅಂತ ಹೇಳ್ತೀರಲ್ಲ, ಕರ್ನಾಟಕದಿಂದ ಎಷ್ಟು MP ಗಳು ಇವತ್ತು ಇದ್ದಾರೆ ಹೇಳಿ? ಮಹಿಳೆಯರು
ಮೂರೋ ನಾಲ್ಕೋ ಅಷ್ಟೇ. ನಾವು ಬರೀ ಬೆರಳಲ್ಲಿ ಎನಿಸ್ಬೇಕು. ಕೊಡಿ, ನೀವು 50% ಕೊಡಿ. ಯಾಕಂದರೆ ನಮ್ಮ ದೇಶದಲ್ಲಿ 48% ಮಹಿಳೆಯರಿದ್ದಾರೆ. ಸೊ ನೀವು 50% ಕೊಡಿ, 33% ಕೊಡಬೇಡಿ. ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಈಗಾಗಲೇ ಲೋಕಸಭೆಯಲ್ಲಿ ದೊಡ್ಡ ಗದ್ದಲ ಆಗಿರ್ತಕ್ಕಂಥದ್ದು. ಕ್ಷೇತ್ರ ಪುನರ್ವಿಂಗಡಣೆ ಹೆಸರಲ್ಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅಂತೇಳಿ ದೊಡ್ಡ ಮಟ್ಟದ ಧ್ವನಿ ಈಗಾಗಲೇ ಎತ್ತಿರ್ತಕ್ಕಂಥದ್ದು. ಈಗ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸ್ಟಾಲಿನ್ ಹೇಳ್ತಿದ್ದಾರೆ, ಕ್ಷೇತ್ರ ಪುನರ್ವಿಂಗಡಣೆ ಹೆಸರಿನಲ್ಲಿ ದಕ್ಷಿಣ ರಾಜ್ಯಗಳನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಮಟ್ಟ ಹಾಕುವ ತಂತ್ರ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕಾ ಬೇಡ? ಆಗ ಆ ಮುಖಾಂತರ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಮಾಡಲಿಕ್ಕೆ ಒಂದು ಸ್ಟ್ರಾಟಜಿನಾ? ಖಂಡಿತ ಇಲ್ಲ. 76 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಭಾರತ ದೇಶದ ಅರ್ಧದಷ್ಟು ಜನರಿಗೆ ಸಂಪೂರ್ಣ ಹಕ್ಕು ಈಗ ಸಿಗಲಿದೆ. ಇದೇ ನಾರಿ ಶಕ್ತಿ ವಂದನಾ ಅಧಿನಿಯಮ, ಈ ಒಂದು ಏನು ಮಸೂದೆಯನ್ನು ಜಾರಿಗೆ ತರ್ತಾರೆ, ಈ ವಾಹಿನಿ ಮುಖಾಂತರ ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನೀವೀಗೊಂದು ಕೇಳಿರೋ ಕ್ವಶನ್, ದಕ್ಷಿಣ ಭಾರತ ಕಮ್ಮಿ ಅಂತ ಹೇಳಿ. ಒಂದು ನನಗೆ ನೆನಪಿಗೆ ಏನಕ್ಕೆ ಇದನ್ನು ಹೇಳ್ತಾರಂತೆ ಒಂದು ವಿಷಯ ನಾನು ಹೇಳಲೇಬೇಕು. ನಾನಿಲ್ಲಿ ನಮ್ಮ ಕರ್ನಾಟಕದ ಬಗ್ಗೆನೇ ಮಾತಾಡೋಣ. 28 ಸೀಟ್ MP ಸೀಟ್ ಇದೆ. ಅದು ಅದರ ಅರ್ಧ ಅಂದರೆ 14 ಆ್ಯಡ್ ಮಾಡಿದರೆ 42 ಸೀಟ್ ಆಗುತ್ತೆ. ಯಾವಾಗ 28 ಇದ್ದದ್ದು 42 ಆಗೋದು ಕಾಂಗ್ರೆಸ್ಗೆ ಬೇಡ ಅಂತ ಹೇಳ್ತಾರೆ. ಅದೇ ಥರ 224 ಸೀಟ್ ಇದ್ದದ್ದು 336 ಆಗುತ್ತೆ. ಅದು ಬೇಡ ಅಂತ ಹೇಳಿದ್ರೆ ನಿಜಕ್ಕೂ ಮಹಿಳೆಯರು ಇಲ್ಲಿ ರಾಜಕೀಯದಲ್ಲಿ ಬರೋದು ಬೇಡ ಅಂತ ಇವರ ಒಂದು ಅನಿಸಿಕೆನ, ಅಥವಾ ವಿರೋಧ ಮಾಡಲೇಬೇಕು ಅಂತ ಮಾಡ್ತಿದ್ದೀರಾ? ಈಗ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋಣ. ನಾವು ಸಿಂಪಲ್ ಕ್ಯಾಲ್ಕುಲೇಷನ್ ಬಗ್ಗೆ ಬೇಡ. ಉತ್ತರ ಕರ್ನಾಟಕದಲ್ಲಿ 80 ಸೀಟ್ ಇದೆ, ಅದರ 50% ಅಂದರೆ 40, 120 ಸೀಟ್ ಆಗುತ್ತೆ. ಇಲ್ಲಿ 28 ಇದ್ದದ್ದು 42 ಆಗುತ್ತೆ, ಅಲ್ಲಿ 80 120 ಆದಾಗ ವ್ಯತ್ಯಾಸ ಏನಾಗುತ್ತೆ? ಎಲ್ಲ ಕಡೆನೂ 50% ಜಾಸ್ತಿ ಆದಾಗ ವ್ಯತ್ಯಾಸ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ 1971ನಲ್ಲಿ ಬರೋಣ, ಅವ್ರು ಮಾತಾಡಿದ ಇದಕ್ಕೆ ಬರೋಣ. 1971ನಲ್ಲಿ 36 ಕೋಟಿ ಜನಸಂಖ್ಯೆ ಇತ್ತು, 494 ಕ್ಷೇತ್ರ ಇತ್ತು. 1961ನಲ್ಲಿ 43 ಕೋಟಿ 90 ಲಕ್ಷ ಜನಸಂಖ್ಯೆ ಇತ್ತು, 572 ಕ್ಷೇತ್ರ ಆಯಿತು. ಅದಾದ ತಕ್ಷಣ 1971ನಲ್ಲಿ 54 ಕೋಟಿ 80 ಲಕ್ಷ ಜನ ಇತ್ತು, 543 ಕ್ಷೇತ್ರ ಆಯಿತು. 1971ನಲ್ಲಿ ಇದೇ UPS ಸರ್ಕಾರ ಏನಂತ ಹೇಳಿದೆ? 2026ಕ್ಕೆ ನೀವು ಜನಗಣತಿ ಮಾಡಬೇಕು. 2021 20 ವರ್ಷ. ಸುಳ್ಳಲ್ಲ. ನಾನು ಸುಳ್ಳು ಹೇಳ್ದೆ, ಅವ್ರು ಮಾತಾಡ್ಲಿ. ನಾನು ಇದು ಅಲ್ಲ ಮಾತಾಡ್ಬೋದಾ ಅಂದ್ರೆ ಮಾತಾಡಿಲ್ಲ. ಅಲ್ಲ, ಇದಿಲ್ಲೇ ಗೊತ್ತಾಗುತ್ತೆ ನಿಮ್ಮ ನಾರಿ ಶಕ್ತಿಗೆ, ಮಹಿಳೆಯರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ರೆ ಅಂತ ಇದೇ ಗೊತ್ತಾಗುತ್ತೆ. ನಾರಿ ಶಕ್ತಿ ವಂದನಾ ಕಾಯ್ದೆ ಇದು ರಾಜಕೀಯ ಲಾಭ ಅಲ್ಲ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ನಾರಿ ಶಕ್ತಿ ಇದು ಭಾರತದ ಪ್ರಜಾಪ್ರಭುತ್ವದ ಇದೊಂದು ಈಗಿನ ಒಂದು ಅತ್ಯವಶ್ಯಕತೆ ಇರುವಂತ ಈಗಿನ ಅವಶ್ಯಕತೆ. ಮಹಿಳೆಯರಿಗೆ ನೀವು ಯಾವತ್ತೂ ಈ ಅವಕಾಶ ಕೊಡಬೇಕಾಗಿತ್ತು. 33% ದಶಕಗಳಿಂದ ನಾವು ಎಲ್ಲೆಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆ ಯಾವ ತರ ಕೆಲಸ ಮಾಡಬಲ್ಲಳು ಎನ್ನುವುದನ್ನು ಸುಸಂದರ್ಭವಾಗಿ ಸಮರ್ಥಳಾಗಿದ್ದಾಳೆ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀವಿ. ಇವತ್ತು ವಿಧಾನಸಭೆಯಲ್ಲಿ ಹಾಗೂ MP ಯಲ್ಲಿ 33% ಬಂದ್ರೆ ಕಾಂಗ್ರೆಸ್ಗೆ ಏನ್ ವ್ಯತ್ಯಾಸ? ಇದೇ ಕಾಂಗ್ರೆಸ್ ಜವಾಹರ್ಲಾಲ್ ನೆಹರು ಇದನ್ನು ಯಾಕೆ ಮಾಡಿಲ್ಲ? ಇದೇ ಕಾಂಗ್ರೆಸ್ ಇಂದಿರಾ ಗಾಂಧಿ ಇದನ್ನು ಯಾಕೆ ಮಾಡಿಲ್ಲ? ಇವತ್ತು ಮಹಿಳೆಯರ ಬಗ್ಗೆ ಲಿಪ್ ಸಂಪದಿ ಭಾಷಣ ಬೇಡ. ನಾನು ಹೇಳ್ತಿರೋದು, ಇವತ್ತು ಈ ಬಿಲ್ನ ಇವರು 3 ದಿನ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ನಿನ್ನೆ, ಇವತ್ತು, ನಾಳೆ 3 ದಿನ ಏಪ್ರಿಲ್ 16, 17, 18 ಈ ಚರ್ಚೆ ಏನಿದೆ ಎಲ್ಲರಿಗೂ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಮಗೆ ಕ್ರೆಡಿಟ್ ಬೇಡ, ಮಹಿಳೆಯರಿಗೆ ಅವಕಾಶ ಬೇಕು. ನಾವು ಹೇಳಿದ್ದು ಇದು ನಿಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ. ಹಾಗಾದ್ರೆ ಯಾಕ್ರಿ ನೀವು ಅವಕಾಶ ಕೊಡ್ತಾ ಇಲ್ಲ? ಈಗ ಕ್ಷೇತ್ರ ಪುನರ್ವಿಂಗಡಣೆ ಅಂತ ಹೇಳ್ತೀರಾ, ಒಂದು ಅರ್ಥ ಆಗ್ತಿಲ್ಲ. 50% ಎಕ್ಸ್ಟ್ರಾ ಅಂದಮೇಲೆ ಎಲ್ಲ ಕಡೆ ಎಕ್ಸ್ಟ್ರಾ ಆಗುತ್ತೆ. 1971ನಲ್ಲಿ ನೀವೇನು ಭಾಗ ಮಾಡಿದ್ದೀರಾ, ಯಾವ ಅನುಗುಣವಾಗಿ ಮಾಡಿದ್ದೀರಾ, ಅದೇ ಅನುಗುಣವಾಗಿ ಈಗಲೂ ಆಗ್ತಾ ಇದೆ. ಚರ್ಚೆಗೆ ಅವಕಾಶ ಇದೆ, ಪ್ರತಿಯೊಬ್ಬರು ಚರ್ಚೆ ಮಾಡಲಿ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಈ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೇ. ನೋಡಿ, 409 ಜನ ವೋಟ್ ಹಾಕಿದ್ದೀರಾ, 185 ಜನ ಇದಕ್ಕೆ ವಿರೋಧ ಮಾಡಿದ್ದೀರಾ. ಆ 185 ಜನ ದೇಶದ ಸಂಸದರಿಗೆ ನಾನು ಕೇಳ್ಕೊಳ್ಳೋದು, ಮಹಿಳೆಯರಿಗೆ ಮೀಸಲಾತಿ ಕೊಟ್ಟರೆ ನಿಮ್ಗೆ ತೊಂದರೆ ಏನು? ದಯವಿಟ್ಟು ಏನ್ ತೊಂದರೆ ಆಗ್ತಾ ಇದೆ? ಮಹಿಳೆಯರು ರಾಜಕೀಯಕ್ಕೆ ಬಂದ್ರೆ ತೊಂದರೆ ಏನ್ ನಿಮ್ದು? ಇದೇ ನಿಮ್ಮ ಮಹಿಳಾ ಸಬಲೀಕರಣನ? ಇದೇನಾ ನಿಮ್ಮ ಮಹಿಳಾ ಸಬಲೀಕರಣ? ಕ್ಷೇತ್ರ ಪುನರ್ವಿಂಗಡಣೆ ಅದು ಸುದೀರ್ಘವಾಗಿ ದಿನಗಟ್ಟಲೆ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು. ಮಹಿಳಾ ಮೀಸಲಾತಿ ಬಿಲ್ ಅನ್ನು ತಂದಿರೋದು, ತಿದ್ದುಪಡಿ ಬಿಲ್ ಅಂತಂದು ಅದಕ್ಕೆ
ಜೊತೆಗೆ ಇದಕ್ಕಿದ್ದಂಗೆ ದಿಢೀರ್ನೆ ಕ್ಷೇತ್ರ ಪುನರ್ವಿಂಗಡಣಾ ಬಿಲ್ಲನ್ನು ತಂದಿರೋ ಉದ್ದೇಶವಾದರೂ ಏನು ಅಂತ ಚರ್ಚೆ ಆಗ್ತಿರ್ತಕ್ಕಂಥ ಅಂದರೆ ನಿಮ್ಮ ಉದ್ದೇಶ 2029 ಚುನಾವಣೆಯ ಉದ್ದೇಶವಾ ಅಥವಾ ಆ ಮುಖಾಂತರ ಉತ್ತರ ಭಾರತದಲ್ಲಿ ಉತ್ತರದ 7 ರಾಜ್ಯಗಳು ಹೆಚ್ಚು ಸ್ಥಾನಗಳನ್ನು ಕೊಡುವ ಮುಖಾಂತರ ತಾವು ಅಧಿಕಾರಕ್ಕೆ ಮತ್ತೆ ಇಡಲಿಕ್ಕೆ ತಂತ್ರನ? ಯಾಕಂದರೆ ಕ್ಷೇತ್ರ ಪುನರ್ವಿಂಗಡಣೆ ಅನ್ನೋದು ಅದು ವಿಸ್ತಾರವಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು, ಆಯಿತಾ? ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಒಂದು ಕಡೆ ದಕ್ಷಿಣದ ರಾಜ್ಯಗಳು ಅತಿ ಹೆಚ್ಚು ಈ ದೇಶಕ್ಕೆ GST ಮುಖಾಂತರ ಅತಿ ಹೆಚ್ಚು ಈ ದೇಶಕ್ಕೆ ಟ್ಯಾಕ್ಸನ್ನು ಕಟ್ತಿರ್ತಕ್ಕಂಥದ್ದು, ಜನಸಂಖ್ಯಾ ನಿಯಂತ್ರಣವನ್ನು ಮಾಡ್ತಿರ್ತಕ್ಕಂಥದ್ದು. ಉತ್ತರದ ಅನೇಕ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣ ಮಾಡ್ತಿಲ್ಲ. ಇದರ ಉದ್ದೇಶ ಏನು ನಿಮ್ಮದು? ಅಂದರೆ ಕ್ಷೇತ್ರ ಪುನರ್ವಿಂಗಡಣೆ ಯಾಕೆ ಆ್ಯಡ್ ಮಾಡಿದ್ರು ಇದ್ದಕ್ಕಿದ್ದಂಗೆ ದಿಢೀರ್ನೆ? ಸರಿ, ಒಂದು ಪ್ರಜಾಪ್ರಭುತ್ವದಿಂದ ಚುನಾಯಿತವಾದ ಸರ್ಕಾರಕ್ಕೆ ಶಾಸನಗಳನ್ನು ಮಾಡುವ ಅಧಿಕಾರ ಇದೆಯೋ ಇಲ್ವೋ? ಇದೆಯಾ? ಇದೆ, ಒಪ್ಕೊಳ್ತೀರಾ? ಅದು ಅದರ ಸರ್ಕಾರದ ಕರ್ತವ್ಯ, ಶಾಸಕಾಂಗದ ಕರ್ತವ್ಯನು ಶಾಸನಗಳನ್ನು ಮಾಡುವುದು. ನೆಕ್ಸ್ಟ್ ಬರ್ತೀನಿ. ನಿಮ್ಮ ಇವಾಗ ಪ್ರಶ್ನೆ ಏನಂದ್ರೆ, ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಎರಡು ಒಟ್ಟಿಗೆ ಯಾಕೆ ಬಂತು? ಮಧ್ಯದಲ್ಲಿ ಎಲೆಕ್ಷನ್ನು, ಈ 3 ವಿಚಾರಗಳಿದೆ. ಈ 3 ವಿಚಾರಗಳ ಬಗ್ಗೆ ಮಾತಾಡೋಣ. ನಿಮಗೆ ಲಾಸ್ಟು ಕ್ಷೇತ್ರ ಪುನರ್ವಿಂಗಡಣೆ ಯಾವ ವರ್ಷದಲ್ಲಿ ಆಯಿತು? ಅವತ್ತಿನ ಜನಸಂಖ್ಯೆ ಏನಿದೆ, ಇವತ್ತಿನ ಜನಸಂಖ್ಯೆ ಏನಿದೆ? ಇದು ಒಂದು ಪ್ರಶ್ನೆ. 140 ಕೋಟಿ. ನೆಕ್ಸ್ಟ್, ಒಂದು ಕಡೆ ನೀವು ಸೆನ್ಸಸ್ ಅನೌನ್ಸ್ ಮಾಡಿದ್ದೀರಾ, ಸೆನ್ಸಸ್ ಅನೌನ್ಸ್ ಮಾಡ್ಕೊಂಡು ಕ್ಷೇತ್ರ ಪುನರ್ವಿಂಗಡಣೆ ಹೇಳ್ತೀರಾ, ಆಯ್ತು. ಈ ಸೆನ್ಸಸ್ ಆಧಾರದ ಮೇಲೆ ಮಾಡಬೇಕಲ್ಲ? ನೀವು 2011 ಸೆನ್ಸಸ್ ಆಧಾರದ ಮೇಲೆ ಮಾಡಿದ್ರು ಕೂಡ ಮತ್ತೆ 15 ವರ್ಷ ಆಗುತ್ತೆ. ಒಳ್ಳೆ ಪ್ರಶ್ನೆ ಕೇಳಿದಿರಾ. ಒಳ್ಳೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ ಕೇಳಿದರೆ 2011ನೇ ಇಸ್ವಿಯಲ್ಲಿ ಸೆನ್ಸಸ್ ಆಗಿತ್ತು. ಪುನಃ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬಾರ್ದು ಅಂತ ಯಾಕೆ ಹೇಳಿದ್ರು? ಯಾರು ಹೇಳಿದ್ರು ಮಾಡಬಾರ್ದು ಅಂತ? ಇದೆಲ್ಲ ಯಾರು ಹೇಳಿಲ್ಲ. ಮಾಡಬಹುದಾಗಿತ್ತಲ್ಲ. ಅವಾಗ ನೀವು ವಿರೋಧ ಪಕ್ಷದವರು ವಿರೋಧ ಮಾಡಿದ್ರಾ? ಇಲ್ಲ, ಮಾಡಬಹುದಾಗಿತ್ತು. ಮಾಡಬಾರ್ದು ಅಂತ ಯಾರು ಹೇಳಿದ್ರು? ಅದು ಒಂದು ಪ್ರಶ್ನೆ. ನೆಕ್ಸ್ಟ್, ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡೋಣ. ದೇಶದಲ್ಲಿ 24 ಇಯರ್ಸ್ 24 ವರ್ಷ ಒಂದ್ಸರಿ ಮಾಡ್ಬೇಕಂತ ಇರೋದು, ಅರ್ಥ ಆಯ್ತಾ? 24 ವರ್ಷ ಕ್ಷೇತ್ರ 2026ಕ್ಕೆ ಮಾಡಬೇಕಾಗಿತ್ತು, ಅರ್ಥ ಆಯ್ತಾ? ರಿಸರ್ವೇಶನ್ ಅಮೆಂಡ್ಮೆಂಟ್ ಆಗಿದ್ದ ಹೊರತು ಕ್ಷೇತ್ರ ಪುನರ್ವಿಂಗಡಣೆ ಆಗಿಲ್ಲ. ಓಕೆ, ರಿಸರ್ವೇಶನ್ ಬಾರ್ಡರ್ ಇದಾಯ್ತು. ಓಕೆ, ಮತ್ತೆ ಇನ್ನೊಂದು ಬರ್ತೀನಿ, ಮಹಿಳಾ ಮೀಸಲಾತಿ ವಿಚಾರಕ್ಕೆ ಬರ್ತೀನಿ. ನಮ್ಮ ರಾಷ್ಟ್ರದಲ್ಲಿ 28 ರಾಜ್ಯಗಳಿದೆ. ಮುಖ್ಯಮಂತ್ರಿ 21 ರಾಜ್ಯಗಳ ಆಡಳಿತದಲ್ಲಿ ಇದ್ದೀರಾ. 21 ರಾಜ್ಯಗಳಲ್ಲಿ ಕೇವಲ 28 ರಾಜ್ಯಗಳಿದ್ದೀರಾ. ನಿಮ್ಮವ್ರು ಎಷ್ಟು ಮಹಿಳಾ ಮುಖ್ಯಮಂತ್ರಿಗಳು? ಒಬ್ರು ದೆಹಲಿ ಮುಖ್ಯಮಂತ್ರಿಗಳು ಎಷ್ಟು ಜನ ಆಗಿದ್ದಾರೆ? 12 ಮಹಿಳಾ ಮುಖ್ಯಮಂತ್ರಿಗಳಾಗಿದ್ದಾರೆ. ಅಂದ್ರೆ 12 ಮಹಿಳಾ ಮುಖ್ಯಮಂತ್ರಿಗಳಾಗಿರೋದು. ಕೇಂದ್ರ ಆಡಳಿತ ಪ್ರದೇಶ 8 ಇದೆ. ಕೇಂದ್ರ ಆಡಳಿತ ಪ್ರದೇಶ ಈಗ ಮಹಿಳಾ ಮುಖ್ಯಮಂತ್ರಿ ಆಗಿರೋದು. ಹೌದು, ನಿಮ್ದು ಯಾರೋ ಬಿಜೆಪಿ. ನಿಮಗೆ ಅಷ್ಟು ಕಾಳಜಿ ಇದ್ರೆ 21 ಪ್ಲಸ್ ಕೇಂದ್ರ ಸೇರಿ ಒಂದು 50% ಮಾಡಬಹುದಿತ್ತಲ್ಲ? ಅದಕ್ಕೆ ಡೆಲ್ಲಿಲಿ ಮಹಿಳಾ ಮುಖ್ಯಮಂತ್ರಿ ಮಾಡಿರೋದು ಯಾರನ್ನ? ಒಬ್ಬರನ್ನೇ ಮಾಡಿದಿರಲ್ಲ ಅಂತ. ಒಬ್ಬರನ್ನ ಅಂದ್ರೆ ನೋಡಿ, ನಿಮ್ಗೆ ಪ್ರಜಾಪ್ರಭುತ್ವ ಹೇಗೆ ನಡೆಯುತ್ತೆ ಅಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಒಂದು ಪಕ್ಷನೂ ಕೂಡ ಪ್ರಜಾಪ್ರಭುತ್ವ ಇರಬೇಕು. ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ, ಒಂದು ಕುಟುಂಬ ಹೇಳೋದ್ರಿಂದ ಮುಖ್ಯಮಂತ್ರಿ ಆಗಲ್ಲ. ಸೊ ಹೇಗಂದ್ರೆ ಶಾಸಕಾಂಗ ಪಕ್ಷದ ಕಾರ್ಯಕರ್ತರು ಸೇರಿ, ಶಾಸಕರು ಸೇರಿ, ಆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡ್ತಾರೆ. ಅವರು ಮುಖ್ಯಮಂತ್ರಿ ಆಗೋದು ಹೊರತು ಯಾರೋ ಒಬ್ರು ಕುಟುಂಬದ ಒಬ್ರು ವ್ಯಕ್ತಿ ಹೇಳಿದ ತಕ್ಷಣ ಅವ್ರನ್ನ ಕೇಳ್ಕೊಂಡು ಬರ್ತೀನಿ. ಮೊಸರಲ್ಲಿ ಕಲ್ಲು ಹುಡುಕ್ಬೇಡಿ. ಅವರು ಮೊಸರಲ್ಲಿ ಕಲ್ಲು ಹುಡುಕ್ಬೇಡಿ ಅಂದ್ರೆ ಸರ್, ಮೊಸರಲ್ಲಿ ಕಲ್ಲು ಹುಡ್ಕೋದೇ ನೋಡಿ. ನಾವು ಮೊದಲಿಗೆ ಹೇಳ್ತಿರೋದು ಸೆನ್ಸಸ್ ಮಾಡಿ, ಸೆನ್ಸಸ್ ಆದ್ಮೇಲೆ ಡಿಲಿಮಿಟೇಷನ್ ಮಾಡಿ, ಮಹಿಳಾ ರಿಸರ್ವೇಶನ್ ಬಿಲ್ ತಗೊಂಬನ್ನಿ. ಮೇಡಮ್, 1 ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್. ನೋಡಿ ಸರ್, ಬಿಹಾರ ಮತ್ತು ಉತ್ತರ ಪ್ರದೇಶ, ಬಿಹಾರ ಒಂದಕ್ಕೇನೆ 97% ಹೆಚ್ಚಿನ ಒಂದು, ಈಗ ಡಿಲಿಮಿಟೇಷನ್ ಮಾಡಿದ್ರೆ 97% ಹೆಚ್ಚಾಗುತ್ತೆ ಲೋಕಸಭಾ ಕ್ಷೇತ್ರಗಳು. ಕರ್ನಾಟಕಕ್ಕೆ ಬರೀ 46% ಆಗುತ್ತೆ. ಅವಾಗ ನಮ್ಮ ರಾಜಕೀಯ ಅಸ್ತಿತ್ವ ಏನಾಗುತ್ತೆ ದಕ್ಷಿಣ ಭಾರತದ್ದು ಅನ್ನೋದೇ ನಮ್ಮ ಮುಖ್ಯ ಪ್ರಶ್ನೆ ಆಗಿದೆ. ಸುಮ್ಮನೆ ಇವರು ಕಣ್ಣರಿಸುವ ತಂತ್ರಗಳನ್ನ ಮಾಡಿಬಿಟ್ಟು ದಕ್ಷಿಣ ಭಾರತದ ರಾಜಕೀಯ ಅಸ್ತಿತ್ವವನ್ನ ಕಳಿಯೋದಕ್ಕೆ ಬಿಜೆಪಿ ಅವರು ಮಾಡ್ತಿರುವ ಒಂದು ಹುನ್ನಾರ. ಈಗಾಗಲೇ ದಕ್ಷಿಣ ಭಾರತ ಇವರಿಂದ ಸಾಕಷ್ಟು, ಬರೀ ಉತ್ತರ ಭಾರತದಲ್ಲಷ್ಟೇ ಬಿಜೆಪಿ ಏನು ಅವ್ರು ಹೇಳ್ತಾರೆ
50% ಜಾಸ್ತಿ ಆಗುತ್ತೆ ಅಂತ ಹೇಳ್ತಿರೋದು. ಅಲ್ಲಿಗೆ 50% ಅಂದರೆ 14 ಸೀಟ್ ಎಕ್ಸ್ಟ್ರಾ ಆಗುತ್ತೆ. ಈಗ ಉತ್ತರ ಪ್ರದೇಶದಲ್ಲಿ 80 ಇದೆ, 80 ಇದ್ರೆ 50% ಅಂದರೆ 40 ಜಾಸ್ತಿ ಆಗುತ್ತೆ, 120 ಆಗುತ್ತೆ. ಇಲ್ಲೂ ಅಷ್ಟೇ 28 ಇದೆ, 50% ಅಂದರೆ 42 ಸೀಟ್ ಆಗುತ್ತೆ ಅಂತ ಹೇಳ್ತಿರ್ತಕ್ಕಂಥದ್ದು. ನೋಡಿ ಸರ್, ಬಿಹಾರದಲ್ಲಿ 40 ಸೀಟ್ ಇದೆ, 79 ಸೀಟ್ ಆಗುತ್ತೆ ಅಂದ್ರೆ 97% ಜಾಸ್ತಿ ಆಗುತ್ತೆ. ಕರ್ನಾಟಕದಲ್ಲಿ 28 ಇರೋದು ಬರೀ 46% ಅಷ್ಟೇ ಜಾಸ್ತಿ ಆಗುತ್ತೆ. ಅವಾಗ ನಮಗೆ ರಾಜಕೀಯ ಪ್ರಾತಿನಿಧ್ಯ ಎಲ್ಲಿರುತ್ತೆ? ನಮ್ಮ ದಕ್ಷಿಣ ಭಾರತದವ್ರು ಇಲ್ಲ ಅಂದ್ರೂ ಸಹ ಅವರು ಸರ್ಕಾರ ಮಾಡ್ಬೋದು. ನಾವು ನಮ್ಮದು ಯಾವುದೇ ಒಂದು ಬೇಕಾಗಿಲ್ಲ ಅವ್ರಿಗೆ, ಎಲ್ಲಾನು ಅವರೇ ನಡೆಸ್ಕೊಂಡು ಹೋಗ್ಬೋದು. ಅವಾಗ ನಾವು ನಮ್ಮ ಹಕ್ಕನ್ನ ಕೇಳಕ್ ಹೇಗಾಗುತ್ತೆ? ಈಗ ಆಲ್ರೆಡಿ ಕೇರಳ ಇರ್ಬೋದು, ಆಂಧ್ರ, ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ತಮಿಳ್ನಾಡು ಇರ್ಬೋದು, ಇವತ್ತು ಮಲತಾಯಿ ಧೋರಣೆಯನ್ನ ಮಾಡ್ತಾ ಇರೋದು. ಇಲ್ಲಿಂದ ಹೋಗಿ ಎಲ್ಲಾ ಮುಖ್ಯಮಂತ್ರಿಗಳು ಪ್ರೊಟೆಸ್ಟ್ ಮಾಡ್ತಾ ಇರೋದು. ರಾಜಕೀಯವಾಗಿ ಎಷ್ಟು ಮಲತಾಯಿ ಧೋರಣೆಗಳನ್ನ ಮಾಡ್ತಿದ್ದಾರೆ ಅಂತ ನಮಗ್ ಗೊತ್ತಿದೆ. ಆದ್ರೆ ಇನ್ನ ಮುಂದೆ ಉತ್ತರ ಪ್ರದೇಶ ಮತ್ತು ಬಿಹಾರವನ್ನ ಒಳಗೊಂಡಂತೆ 400 ಸೀಟುಗಳನ್ನ 200 ಸೀಟ್ ಇರುತ್ತೆ. ಇನ್ನು ಮಿಕ್ಕಿದ್ದಂತಹ ರಾಜಸ್ಥಾನ, ಮಧ್ಯಪ್ರದೇಶ ಸೇರ್ಕೊಂಡು 5 ರಾಜ್ಯಗಳಲ್ಲಿ 400 ಸೀಟ್. ತಪ್ಪು ಇದು. 50% ಎಲ್ಲ ಕಡೆ ಆಡ್ ಆಗ್ತಾ ಇದೆ. ತಪ್ಪು ಹೇಳ್ತಾ ಇದ್ದೀರಾ. ತಪ್ಪು ಎಲ್ಲ ಕಡೆ ಅಂದ್ರೆ ನಾವು ಜನಸಂಖ್ಯಾ ನಿಯಂತ್ರಣವನ್ನ ಸಾಧಿಸಿದೀವಿ. ದಕ್ಷಿಣ ರಾಜ್ಯಗಳು, ಉತ್ತರ ರಾಜ್ಯಗಳು ಮಾಡ್ತಿಲ್ಲ. ನಮ್ಗೆ ಏನ್ರಿ ಗ್ರಾಚಾರ? ಅವ್ರನ್ನ ಸಾಕ್ಬೇಕು. 30% GDP ನೋಡಿ, ಸೇಮ್ 50% ಇನ್ಕ್ರೀಸ್ ಆಗ್ತಾ ಇದೆ. 28 ಸರ್, ಈಗ ಇವರು ಕಾಂತಿ ಶೆಟ್ಟಿ ಅವರು ಸುಳ್ಳಾರೋಪ ಮಾಡ್ತಾರೆ. ನಮ್ಗೆ ಆಗಿರೋದೇ 44%. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು, 76ರಲ್ಲಿ ಆದಂತ ಸೆನ್ಸಸ್ ಸರ್ ನೆಹರು 28 ಕ್ಷೇತ್ರ ಇರೋದು, ಅದ್ರ ಅರ್ಧ ಅಂದ್ರೆ 7, 42 ಆಗ್ತಿದೆ ಅಂದ್ರೆ 44% ಲೆಕ್ಕ ಗೊತ್ತಿಲ್ಲ ಸರ್. ಇದು ಹೆಂಗಾಗಿದೆ ಅಂದ್ರೆ ಉತ್ತಲಾರ ಬಿತ್ತಲಾರ ಮಕ್ಕಳಿರೋವನಿಗೆ 3 ಪಾಲು ಅನ್ನಂಗೆ. ನೋಡಿ, ಇವರು ಮಕ್ಕಳನ್ನ ಜಾಸ್ತಿ ಮಾಡ್ಕೊಂಡು ಜನಸಂಖ್ಯೆಯನ್ನ ಹೆಚ್ಚಾಗಿ ಇಟ್ಕೊಂಡಿರೋದಕ್ಕೆ ನಮ್ಮ ಒಂದು GDP 30% ಇವ್ರು ಕೊಡ್ಬೇಕಾಗಿ ಬಂದಿದೆ. ಕೆಲವೊಂದ್ ಕಡೆ ಪುರುಷ ಪ್ರಧಾನ ಸಮಾಜ ಅಂತ ಹೇಳಿ ಇರ್ತಕ್ಕಂಥದ್ದು. ಪುರುಷರೇ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹೆಚ್ಚು ಅವಕಾಶವನ್ನು ಪಡೆದಿರ್ತಕ್ಕಂಥದ್ದು. ಮಹಿಳಾ ಮೀಸಲಾತಿ ಆಗೋದ್ರಿಂದ ಇವತ್ತು 273 ಸೀಟ್ಗಳು ಸಿಗ್ತವೆ ದೇಶಾದ್ಯಂತ. 850 ಸೀಟ್ಗಳಿಗೆ 273 ಸ್ಥಾನಗಳು ಮಹಿಳೆಯರಿಗೆ ಕೊಡಬೇಕಾಗುತ್ತೆ. ಕೆಲವೊಂದು ಕಡೆ ಇದರಿಂದ ಸ್ತ್ರೀ ಸಬಲೀಕರಣಕ್ಕೆ ಕೂಡ ಅನುಕೂಲ ಆಗಲ್ವಾ? ಪುರುಷರಷ್ಟೇ ಸಮಾನ ಅವಕಾಶಗಳು. ಯಾವುದೇ ಸರ್ಕಾರ ರಚನೆಯಲ್ಲೂ ಸ್ತ್ರೀಯರಿಗೂ ಕೂಡ ದೊಡ್ಡ ಅವಕಾಶ ಸಿಗಲ್ವಾ? ಸರ್, ಇವಾಗ ಆಲ್ರೆಡಿ ಇರೋ ನಂಬರ್ ಆಫ್ ಸೀಟ್ಸ್ ಎಲ್ಲ ಕೊಡಿ ನೀವು. ರಿಸರ್ವೇಷನ್ 33%. ಈಗ ಹೊಸದಾಗಿ ಯಾಕೆ ಡಿಲಿಮಿಟೇಷನ್ ಮಾಡಿ ಅದೊಂದು ಎಕ್ಸ್ಕ್ಯೂಸ್ ಕೊಟ್ಟು ನಾವು ಸ್ವಾಗತಿಸಕ್ಕೆ ಇದು ನಮ್ಮದೇ ಬಿಲ್ ಅಂತ ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ. ಇದನ್ನ ನಾವು ರಿಸರ್ವೇಷನ್ ಆಗಲೇ ತಂದಿದ್ದಾರೆ. PV ನರಸಿಂಹರಾವ್ ಅವರು ಅವಾಗಲೇ ತಂದಿದ್ದಾರೆ. ನಾವು ರೈಟ್ ಟು ಎಜುಕೇಷನ್, ಇವತ್ತು ನಾನು ಇಲ್ಲಿ ನಿಂತ್ಕೊಳ್ಬೇಕಂದ್ರೆ ಕಾರಣ ರೈಟ್ ಟು ಎಜುಕೇಷನ್ ಟು ಆಲ್. ನಾವೆಲ್ಲ ಎಜುಕೇಟೆಡ್ ಆಗೋದಕ್ಕೆ ಕಾರಣನೇ ಕಾಂಗ್ರೆಸ್ ಪಾರ್ಟಿ ಅಲ್ವಾ? ಅಲ್ಲ, ನಾವು ವಿ ಆರ್ ನಾಟ್ ಇನ್ ಎನಿ ಫೀಲ್ಡ್ ಅಂತ ಹೇಳ್ತಾ ಇಲ್ಲ. ನಾವು ಡಾಕ್ಟರ್ಸು, ಇಂಜಿನಿಯರ್ಸು, ಟೀಚರ್ಸ್ ಎಲ್ಲಾನು ಆಗಿದ್ದೀವಿ. ಪೊಲಿಟಿಕಲಿ ವಿ ಆರ್ ಆಸ್ಕಿಂಗ್ ಗಿವ್ ಅಸ್ ಅ voice from all the south states. But when you see the mathematics, ಈ percentage ಅವ್ರು ಮಾಡ್ತಾ ಇರೋದು ನಮಗೆ definitely it is a cheat. It is a what to say, discrimination to south states. ಈಗ 50% ಸೀಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಈಗ ಒಂದೇ ಸರಿ ಕರ್ನಾಟಕ 28 ಈಗ ಹಾಲಿ ಸೀಟ್ ಇರ್ತಕ್ಕಂಥ 100 ಮಾಡ್ಲಿಕ್ಕೆ ಸಾಧ್ಯನಾ? ನೀವು ಹೇಳಿ ಮೇಡಮ್. ಮೇಡಮ್ ಮೇಡಮ್ ನಿಮ್ಮ ಮನೆ ದೇವ್ರು ಯಾವ್ದು ಮೇಡಮ್? ನಿಮ್ಮ ಮನೆ ದೇವ್ರು ಯಾವ್ದು ಮೇಡಮ್? ಅವ್ರ ಮನೆ ದೇವರು ಸುಳ್ಳು. ನಿಮ್ಮ ಮನೆ ದೇವ್ರು ಸುಳ್ಳು ಯಾಕೆ? ಜನಸಂಖ್ಯೆ ಆಧಾರಿತ ಮಾಡ್ತಾ ಇಲ್ಲ. ಯಾಕ್ರಿ ಸುಳ್ಳು ಹೇಳ್ತಾ ಇದ್ರೆ? ಮಾಹಿತಿ ಕೊರತೆ ಇದೆನ್ರಿ ನಿಮ್ಗೆ? ಮೇಡಮ್ ಆಯ್ತು ಮೇಡಮ್. ಈಗ ಅವ್ರ ಮನೆ ದೇವರು ಸುಳ್ಳು ಅಂತ ಅವರೇ ಒಪ್ಕೋತಾರೆ. ಈಗ ಇವರ ದಿವಂಗತ ಒಪ್ಕೊಂಡ್ರ? ನೋಡಿ, ಮಹಿಳೆಯರ ವಿಚಾರದಲ್ಲಿ ರಾಜಕೀಯ ಮಾತಾಡಬೇಡಿ. ಮಹಿಳೆಯರಿಗೆ ಸಿಗಬೇಕಾದ ಹಕ್ಕು ದಶಕಗಳಿಂದ ವೆಯ್ಟ್ ಮಾಡ್ತಾ ಇದೀವಿ. ದಶಕಗಳಿಂದ ಸಿಗಬೇಕಾಗಿತ್ತು, ಅದನ್ನ ಸಿಗದೇ ಇರೋ ಕಾರಣ ಬಿಜೆಪಿ ಅವರು. ಇದೇ ಬಿಜೆಪಿ ಅವರು. ಒಂದ್ ನಿಮಿಷ ಹೇಳಕ್ ಕೇಳಿಸ್ಕೊಳ್ಳಿ ಮೇಡಮ್. ಮೇಡಮ್, ಬಿಜೆಪಿ ಒಂದು ಸುಳ್ಳಿನ ಪಕ್ಷ. ಸತ್ಯವನ್ನು ನೀವು ತಿಳ್ಕೊಳ್ಳಕ್ಕೆ ಇಷ್ಟಪಡಲ್ಲ. ಈ ತರ ಮಾತಾಡ್ತೀರಲ್ವಾ? ನಿಮ್ಗೆ ಸತ್ಯ ಬೇಕಾಗಿ. ಕಾಂಗ್ರೆಸ್ ಅಂದ್ರೆ ಸುಳ್ಳು. ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿನ ಸುಳ್ಳು. ಸರ್, ಈಗ ಕಾಂಗ್ರೆಸ್ ಆಯ್ತು, ಅವ್ರು ಕಾಂಗ್ರೆಸ್ ಅಂದ್ರೆ ಸುಳ್ಳು ಅಂದ್ರು. ನಾನು ಸುಳ್ಳು ಅಲ್ಲ ಅಂತ ಹಿಂಗ್ ಪ್ರೂವ್ ಮಾಡ್ತೀನಿ ನೋಡಿ ಮೇಡಮ್. ನೀವು ಅವಾಗೆ ನಿಮ್ಮ ದಿವಂಗತ ಒಬ್ರು ನಾಯಕರಿದ್ರು, ಅವರು ಮಾಜಿ ಮೇಡಮ್. ನಾನು ಹೇಳ್ತೀನಿ, ಒಂದ್ ನಿಮಿಷ ಹೇಳಕ್ ಕೇಳಿ ಮೇಡಮ್, ಒಂದ್ ನಿಮಿಷ ಕೇಳಿ. ವಾಜಪೇಯಿ ಅವ್ರ ಏನಾನ ಇದ್ದಿದ್ರೆ ಸರ್, ಇವ್ರ ಮಾತ್ ಕೇಳಿ ಅವ್ರು ಎಷ್ಟು ನೊಂದ್ಕೋತಾ ಇದ್ರು ಅಂತಂದ್ರೆ, ಪಾಪ 2001ರಲ್ಲಿ ಅವ್ರ ಒಂದು ವಿಧೇಯಕನ ಫ್ರೀಸ್ ಮಾಡಿದ್ರು. 2026 ವರೆಗೂ ನಾವು ಸೆನ್ಸಸ್ ಮಾಡಬಾರ್ದು,
ಆ ಸೆನ್ಸಸ್ ಜೊತೆಗೆ ವುಮನ್ ರಿಸರ್ವೇಶನ್ ನಾವು ಹೋಲ್ಡ್ ಮಾಡಬೇಕು ಅಂತ ಸೆನ್ಸಸ್ ಮಾಡಬೇಕು ಅಂತಿತ್ತು. ಬಟ್ ಮೋದಿ ಅವರು ಈ ಕೊರೋನಾ ಬಂದಾಗ ಜಾಗಟೆ ಹೊಡಿರಿ ತಟ್ಟೆ ಹೊಡಿರಿ ಅಂತ ಹೇಳಿ ಸೆನ್ಸಸ್ ನ ಮುಂದೆ ಹಾಕಿದ್ರು. ಅವ್ರಿಗೆ ಸೆನ್ಸಸ್ ಮಾಡೋಂಗಿದ್ದಿದ್ರೆ, ಅವ್ರಿಗೆ ರಿಸರ್ವೇಶನ್ ಬಿಲ್ ನ ತರೋ ಅಂತದ್ದು ಅಗತ್ಯ ಇದ್ದಿದ್ರೆ ಅವರು ತರ್ತಾ ಇದ್ರು. ಅವರು ಇವಾಗ ತಂದಿರೋ ಕಾರಣ ರಾಜಕೀಯ ಲಾಭಕ್ಕೋಸ್ಕರ ಮಾತ್ರ. ಬಿಜೆಪಿ ಒಂದು ಸುಳ್ಳಿನ ಪಕ್ಷ, ಅವರು ಸತ್ಯವನ್ನ ಒಪ್ಕೊಳ್ಳಲ್ಲ. ಅದಕ್ಕೆ ನಾನು ಸತ್ಯ ಹೇಳ್ತೀನಿ ಕೇಳಿ ಸರ್. ಈಗ 33% ರಿಸರ್ವೇಶನ್ ಕೊಟ್ಟಿದ್ದು ನಾವೇ, ಅವ್ರು 33% ಇವತ್ತವರೆಗೂ ಕೊಟ್ಟಿಲ್ಲ. 33% ರಿಸರ್ವೇಶನ್ ಕೊಟ್ಟಿದ್ದು 2023ರಲ್ಲಿ. ಆ 23ರಲ್ಲಿ ಕೊಟ್ಟಂತ ರಿಸರ್ವೇಶನ್ ಕಾಯ್ದೆಯನ್ನ ಅವರು ಎನಾಕ್ಟ್ ಮಾಡಕ್ ಆಗಿಲ್ಲ. ಆ ಮಾಡ್ಬೇಕಾದ್ರೇನು ರಾಜಕೀಯ ಮಾಡ್ಬೇಕು. ಆ ರಾಜಕೀಯ ಮಾಡಿ ನಾವು ಯಾವಾಗ ಕೊಟ್ರಿ ಅಂತ ಕೇಳ್ತವ್ರೆ. 93ರಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಅಲ್ಲ, ಒಂದ್ ನಿಮಿಷ, 89ರಲ್ಲೂ ಕೊಟ್ಟಿದೀವಿ. ಒಂದ್ ನಿಮಿಷ ಸರ್, 89ರಲ್ಲಿ ರಾಜೀವ್ ಗಾಂಧಿ ಅವರು ಕೊಟ್ಟಿದ್ದು. 93ರಲ್ಲಿ ಇದೇ ಬಿಲ್ ನ ನಾವು ಲೋಕಸಭೆಯಲ್ಲಿ ಪಾಸ್ ಮಾಡಿದ್ವಿ. ಅದನ್ನ ಅಪೋಸ್ ಮಾಡಿದ್ದಂತವ್ರು ಇದೇ ಬಿಜೆಪಿ ಅವರು. 2020 ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಾ? ಇತಿಹಾಸ ಸ್ವಲ್ಪ ತೆಗೆದು ನೋಡಿ. 1996 ಅಲ್ಲಿ ಮಾನ್ಯ ದೇವೇಗೌಡರು ಈ ಬಿಲ್ ಅನ್ನು ತಗೊಂಡ್ ಬಂದಾಗ ಯಾರೇ ಅಪೋಸ್ ಮಾಡಿದ್ದು? ನೀವೇ ಅಪೋಸ್ ಮಾಡಿದ್ದು. ನಾವೆಲ್ಲ ಅಪೋಸ್ ಮಾಡಿದ್ದು. ದೇವೇಗೌಡರು ಕೇಳಿದ್ರೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಬಿಜೆಪಿ ಅವ್ರು ಎಷ್ಟು ಸುಳ್ಳು ಹೇಳ್ತಾರೆ ಅಂತ. ಅವತ್ತು ಬಿಜೆಪಿ ಅವ್ರ ನೀವ್ ಮಾಡಿದಂತ ಅಪೋಸ್ ಮಾಡಿದ್ದ ಬಿಲ್ಗೆ ಇವತ್ತು ತರಕ್ಕಾಗಿಲ್ಲ. ಆಯ್ತು ಮೇಡಮ್, ನೀವ 2001ರಲ್ಲಿ ಬಿಜೆಪಿ ಅವ್ರು ಏನಾದ್ರು ಬಿಲ್ ತರಬೇಕು ಅಂತಿದ್ರೆ ಅವತ್ತು ಅಧಿಕಾರದಂತ ವಾಜಪೇಯಿ ಅವರು ಯಾಕೆ ಬಿಲ್ ತರಲಿಲ್ಲ? ಅದನ್ನ ಯಾಕೆ ಫ್ರೀಸ್ ಮಾಡಿದ್ರು? ಇದಕ್ಕೆ ಆನ್ಸರ್ ಹೇಳ್ತೀರಾ? ಬುಕ್ ನೋಡ್ಬೇಡಿ, ಆನ್ಸರ್ ಹೇಳಿ. ನೋಡಿ ಸುಮ್ನೆ ಸುಳ್ಳು ಹೇಳ್ಬೇಡಿ. ನೋಡಿ, ರಾಜಕೀಯವಾಗಿ ಮಹಿಳೆಯರಿಗೆ ನೀವು ವಿರುದ್ಧ ಮಾಡ್ತೀರಾ, ಮಾಡಿ, ಅದರ ಫಲ ನಿಮ್ಗೆ ಸಿಗುತ್ತೆ. ಒಂದಂತೂ ಸ್ಪಷ್ಟ. ನಾವು ವಿರೋಧ ಅಲ್ಲ, ನಾವು ಮಹಿಳಾ ಮೀಸಲಾತಿ ಪರವಾಗೇ ಇದೀವಿ. ಮಹಿಳಾ ಮೀಸಲಾತಿ ಇವಾಗೆ ಕೊಡಿ. 543 ಜನಕ್ಕೆ ಮೀಸಲಾತಿ ಕೊಡಿ. ಬಟ್ ಡಿಲಿಮಿಟೇಷನ್ ಆಮೇಲೆ ಮಾಡಿ ಅಷ್ಟೇ ನಾವು ಹೇಳ್ತಾ ಇರೋದು. ಸರ್, ಈಗ ಕಾಂತಿ ಶೆಟ್ಟಿ ಅವರು ಸುಳ್ಳಾರೋಪ ಮಾಡ್ತಾ ಇದ್ದಾರೆ. ಒಂದು ಉದಾಹರಣೆ ಕೊಡಿ. 1951ರಲ್ಲಿ ಪ್ರಥಮವಾಗಿ ಚುನಾವಣೆ ಆದಾಗ 5% ರಿಸರ್ವೇಶನ್ ಕೊಟ್ಟಿದ್ದು ಇದೇ ಕಾಂಗ್ರೆಸ್ನ ನಮ್ಮ ಮುತ್ತು ತಾತ ನೆಹರು ಅವರು. ಇವತ್ತು ಸುಳ್ಳು ಹೇಳಿದಂತ ಕಾಂತಿ ಶೆಟ್ಟಿಗೆ ಚೀಮಾರಿ ಹಾಕ್ತೀನಿ ಈ ಸಭೆ ಮುಖಾಂತರ. ಒಂದು ಎರಡನೇ ವಿಚಾರ ಸರ್, ಕಾಲಕ್ಕೂ ಕರೆಕ್ಟ್ ಆಗಿ 33% ತಗೊಂಡ್ಬಂದಂತ ನಮ್ಮ ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿ ಅವರು ಇವತ್ತು ತಂದಿರಕ್ಕೆ ಈ ಮಹಿಳೆ ಕೂಡ ಇವತ್ತು ಬಂದಿ ಈ ಮಾಧ್ಯಮದಲ್ಲಿ ಮಾತಾಡಕ್ಕೆ ಸ್ವತಂತ್ರವಾಗಿದ್ದಾರೆ ಅಂದ್ರೆ ನಮ್ಮ ರಾಜೀವ್ ಗಾಂಧಿ ಅವ್ರನ್ನ ಅವ್ರು ನೆನೆಸ್ಕೋಬೇಕು. ಎರಡನೇ ವಿಚಾರ, 2001ರಲ್ಲಿ ಇದನ್ನ ಫ್ರೀಸ್ ಮಾಡಿದಂತ ಕ್ರೆಡಿಟ್ ಏನಾದ್ರು ಸೇರ್ಬೇಕಂದ್ರೆ ಬಿಜೆಪಿಯ ಪ್ರಧಾನಿ ಆದಂತ ವಾಜಪೇಯಿ ಅವರಿಗೆ ಸೇರುತ್ತೆ. ಇವತ್ತಿನ ಗೊಂದಲ ಈ ಕಾಂತಿ ಶೆಟ್ಟಿ ಅವ್ರು ಸುಳ್ಳು ಹೇಳೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಈ SIR ತಂದಾಗ್ಲೇ ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಾರೆ. ಅವ್ರಿಗೆ ಬೇರೆ ಯಾವ್ದು ಚುನಾವಣೆ ರಣತಂತ್ರ ಇಲ್ಲ. ಮಹಿಳಾ ಮೀಸಲಾತಿಯನ್ನ ವಿರೋಧ ಮಾಡೋ ಮುಖಾಂತರ ಎಲ್ಲೊಂದ್ ಕಡೆ ಕಾಂಗ್ರೆಸ್ ದೇಶಾದ್ಯಂತ ವಿಲನ್ ಆಗ್ತಿದ್ಯಾ? ಸರ್, ನಾವು ಯಾವತ್ತೂ ವಿರೋಧ ಇಲ್ಲ, ನಾವು ಪರ ಇದ್ದೀವಿ. ಇದು ನಾವು ಅವತ್ತಿಂದ ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು BJP ಅವ್ರಿಗೆ ತಾಕೋದು ದಮ್ಮಿದ್ರೆ ಪ್ರಧಾನಿ ಮಾಡ್ತಾರని ಕೇಳಿ ಮಹಿಳೆಯರನ್ನ. ಅದು ಮಾಡೋ ತರ ಇದ್ರೆ ಅವ್ರಿಗೆ ಮಾಡ್ತಾ ಕೇಳಿ, ನಾವು ಒಪ್ಕೊಂತೀವಿ. ಈ ಐವಾಸು ಅದೆಲ್ಲ ನಮಗ್ ಬೇಕಾಗಿಲ್ಲ. ಪ್ರಧಾನಿ ಮಾಡ್ತಾರ, ಒಂದೊಂದು ಕ್ವಶನ್ ಕೇಳಿ, ಮಾಡ್ತಾರ ಇಲ್ಲ ಕೇಳಿ, ಮುಂದಿನ ದಿನಕ್ಕೆ ಮಾಡ್ತೀರಾ? ಪ್ರಧಾನಿ ಮಾಡ್ತೀರಾ? ನೋಡಿ, ರಾಷ್ಟ್ರಪತಿಯನ್ನ ಯಾರು ಮಾಡಿದ್ರಿ? ನಮ್ಮ ಈಗಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಮಾಡಿದ್ರಿ. ಈಗ ಪ್ರತಿಭಾ ಪಾಟೀಲ್ ಯಾರು ಮೊದಲು ಮಾಡಿದ ಕಾಂಗ್ರೆಸ್. ಎಸ್ ಸರ್. ಸರ್, ಈಗ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು ಮಹಿಳೆಯರಿಗೆ ನಾವು ಪ್ರಾತಿನಿಧ್ಯ ಕೊಡ್ತೀರಿ ಅಂತ. ಅವ್ರ ಹತ್ರ ಉತ್ತರ ತಗೊಳ್ಳಿ ದಯವಿಟ್ಟು. ಅವರು ಯಾರನ್ನಾದ್ರೂ ಮಹಿಳಾ ಪ್ರಧಾನಿ ಅಂತ ಘೋಷಣೆ ಮಾಡಕ್ ಅವ್ರ ಕೈಲಿ ಆಗುತ್ತಾ? ಇದು ಕೇಳಿ. ಈಗ ಆಮೇಲೆ ಸತತವಾಗಿ ಇವಾಗೇನು ಕಾಂಗ್ರೆಸ್ ಇರ್ಬೋದು ಅಥವಾ ಬಿಜೆಪಿ ಸರ್ಕಾರಗಳು ಮಹಿಳೆಯರ ಬಗ್ಗೆ ಯಾವುದೇ ರೀತಿ ಕಾಳಜಿ ವಹಿಸಿಲ್ಲ ಅನ್ನೋದಕ್ಕೆ 2026 ಆದ್ರೂ ಇನ್ನೂ ಮಹಿಳೆಯರಿಗೆ ನಾವು ಮೀಸಲಾತಿ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಚರ್ಚೆ ಮಾಡ್ತಿದ್ದಾರೆ ಅಂತಂದ್ರೆ ಇದಕ್ಕಿಂತ ದುರ್ದೈವ ಇನ್ನೊಂದು ಯಾವುದೂ ಇಲ್ಲ. ಮಹಿಳಾ ಮೀಸಲಾತಿ ಜಾರಿ ಮಾಡೋದ್ರಿಂದ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಕೂಡ ಈಕ್ವಲ್ ಆಗುತ್ತೆ ಅಂತ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ತಾವು ವಿರೋಧ ಮಾಡೋ ಮುಖಾಂತರ ಎಲ್ಲ ಒಂದು ಕಡೆ ತಾವು ಮಹಿಳೆಯರ ಪರವಾಗಿದ್ದೀರಾ ಅಥವಾ ವಿರುದ್ಧವಾಗಿದ್ದೀರಾ? ಅಥವಾ ಬಿಜೆಪಿಯನ್ನು ವಿರೋಧ ಮಾಡಲಿಕ್ಕಾಗಿ, ಬಿಜೆಪಿ ಸರ್ಕಾರವನ್ನು ವಿರೋಧ ಮಾಡಲಿಕ್ಕಾಗಿ ಮಹಿಳಾ ಪರವಾದ ಬಿಲ್ಲನ್ನು ವಿರೋಧ ಮಾಡ್ತಿದ್ದೀರಾ? ಸರ್, ಬಿಜೆಪಿ ಇವಾಗ ಅವ್ರು ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಬಿಜೆಪಿಲಿ ಚಾಣಕ್ಯ ಅಂತ ಹೇಳ್ತಾರಲ್ಲ, ಮೋಟಾಭಾಯಿ ಪ್ಲಾನ್ ಏನಂದ್ರೆ ಇವಾಗ ನಡೀತಿರೋ ಎಲೆಕ್ಷನ್ಗಳನ್ನ ಗೆಲ್ಲೋದು. ಆ ಎಲೆಕ್ಷನ್ ಗೆಲ್ಲೋಕೆ ಏನು ಮಾಡಬೇಕು? ಹೆಣ್ಮಕ್ಳನ್ನ ಫಸ್ಟ್ ಟಾರ್ಗೆಟ್ ಮಾಡ್ಕೋಬೇಕು ಸರ್. ಹೆಣ್ಮಕ್ಳಿಗೆ ನಾವು ಏನಾದರೂ ಒಂದು ಯೋಜನೆಗಳು ಕೊಟ್ಟಾಗ ಇಡೀ ಫ್ಯಾಮಿಲಿನ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಬಿಡ್ತಾರೆ. ಆ ಉದ್ದೇಶದಲ್ಲಿ ಅವ್ರು ಮಹಿಳಾ ಮೀಸಲಾತಿ ಅನ್ನೋ ಒಂದು ಅಸ್ತ್ರನ ಉಪಯೋಗ ಮಾಡ್ತಿದ್ದಾರೆ ಹೊರತಾಗಿ ಅವರಲ್ಲಿ ಯಾವುದೇ ಒಂದು ಮಹಿಳೆಯರ ಹಿತಾಸಕ್ತಿ ಕಾಪಾಡಬೇಕನ್ನೋ ಉದ್ದೇಶ ಇಲ್ಲ ಸರ್. ಸರ್, ಇವತ್ತು ಮೀಸಲಾತಿ ನಮ್ಮ ಪಕ್ಷದಿಂದ ಆಯ್ತು ಅಂತ ಇಬ್ರು ಕಿತ್ಲಾಡ್ತಾ ಇದ್ದಾರಲ್ಲ
ಸರ್ ನಾವು ಬಂದು ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್. ಅವರನ್ನ ಮರೆತುಬಿಟ್ಟು ಇವ್ರುಗಳು ನಾವು ಅಂತ ಕಿತ್ಲಾಡ್ತಾರಲ್ಲ. ಇವತ್ತು ಬಂದು ಮೇಡಮ್ ಇವತ್ತು ನೀವು ಇಲ್ಲಿ ಮಾತಾಡೋದಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ಹೇಳಿದ್ದಾರೆ ಕ್ರೆಡಿಟ್ ಅವಶ್ಯಕತೆ ಇಲ್ಲ, ಮಹಿಳೆ ರಾಜಕೀಯ ಪಕ್ಷ ಅವರು ರಾಜಕಾರಣ ಹೇಳ್ತಾರೆ. ಮೇಡಮ್ ಇವತ್ತು ನೀವು ಬಂದು ಇಲ್ಲಿ ಮಾತಾಡೋದಕ್ಕೆ ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವ್ರು ಕೊಟ್ಟ ಸಂವಿಧಾನ ಅದನ್ನ ನೆನ್ಸ್ಕೊಳ್ಳಿ. ಅದನ್ನ ಬಿಟ್ಟು ಅವ್ರ ಮೇಲೆ ನೀವು ಕೆಸರಾಡೋ ರಾಜಕೀಯ ಬೇಡ. ಮಹಿಳೆಯರಿಗೆ ಅವಕಾಶ ನಮ್ಮ ಪಕ್ಷದಿಂದ ಇದೆ ಸರ್. ಆದ್ರೆ ನಮ್ಮ ಪಕ್ಷ ಹೇಳ್ತಾ ಇರೋದು ಈಗಿನ ಸಮಯ ಸರಿಯಲ್ಲ. ಎಲೆಕ್ಷನ್ ಸಮಯದಲ್ಲಿ ಗಿಮ್ಮಿಕ್ ಮಾಡಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ನಮ್ಮ ಇದ್ರ ಉದ್ದೇಶ ಏನ್ ಸರ್? ನೋಡಿ, ಇದು ಉದ್ದೇಶ ಎಲ್ಲರೂ ಗೊತ್ತಿರೋ ಪಂಚರಾಜ್ಯ ಚುನಾವಣೆಗಳನ್ನು ಗೆಲ್ಲುವುದು ಅಷ್ಟೇ ಇವರ ಉದ್ದೇಶ. ಅದರಲ್ಲೂ ಮುಖ್ಯವಾಗಿ ಪಶ್ಚಿಮ ಬಂಗಾಳದ ಮೇಲೆ ಕಣ್ಣಿಟ್ಟಿರ್ತಕ್ಕಂತಹ ಮೋದಿ ಮತ್ತು ಅಮಿತ್ ಶಾ ಅವರು ಅದನ್ನು ಗೆಲ್ಲೇಬೇಕು. ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಮಹಿಳೆ ಮುಖ್ಯಮಂತ್ರಿ ಇದ್ದಾರೆ. ಆ ಮಹಿಳಾ ಮುಖ್ಯಮಂತ್ರಿಯನ್ನು ಕೆಳಗಿಳಿಸಿ ಆ ಅಧಿಕಾರಿ ಎಂಬ ವ್ಯಕ್ತಿಯನ್ನು ಮೇಲೇರಿಸಬೇಕು. ಅದು ಪುರುಷ ಪ್ರಧಾನ ಮಾಡಬೇಕು ಅಂತ. ಇನ್ನೊಂದು ಹೇಳ್ತೀನಿ, ಇದೇ ಬಿಜೆಪಿ, ಈ ಬಂಡಲ್ ಬಡ ಈ ಬಿಜೆಪಿ, ಸುಷ್ಮಾ ಸ್ವರಾಜ್, ಇಡೀ ದೇಶವನ್ನ ಬಿಜೆಪಿ ಕಟ್ಟಿದಂತಹ ಸುಷ್ಮಾ ಸ್ವರಾಜ್ನನ್ನ ಪ್ರಧಾನಿ ಮಂತ್ರಿ ಮಾಡೋದಕ್ಕೆ ಬಿಡಲಿಲ್ಲ ಸರ್. ಅವತ್ತು ನರೇಂದ್ರ ಮೋದಿ ಅವರನ್ನ ಹೆಲಿಕಾಪ್ಟರ್ ಇಂದ ಗುಜರಾತ್ ಇಂದ ಎತ್ಕೊಂಡ್ಬಂದು ದೆಹಲಿಗೆ ಬಿಟ್ರು. ಅವತ್ತು ಸುಷ್ಮಾ ಸ್ವರಾಜ್ ಅವರು ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು. ಇವತ್ತು 2023ರಲ್ಲಿ ವಸುಂಧರಾ ರಾಜೆ ಸಿಂಧೆ ಅವರು ರಾಜಸ್ಥಾನದ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಅವರನ್ನು ಸಹ ಚುನಾವಣೆಯಲ್ಲಿ ಬಳಸ್ಕೊಂಡ್ರು. ಚುನಾವಣೆಯಲ್ಲಿ ಮತಗಳಿಗೋಸ್ಕರ ಬಳಸ್ಕೊಂಡು ಅವರನ್ನು ಸಹ ಮುಕ್ತಾಯ ಮಾಡಿಬಿಟ್ರು ಈ ಬಿಜೆಪಿ ಅವರು. ಚುನಾವಣೆ ಉದ್ದೇಶಕ್ಕಾಗಿಯೇ ನೀವು ಈಗ ಮಹಿಳಾ ಬಿಲ್ ಅಂತಂದಿರಾ. ಒಂದು ಕಡೆ ತಮಿಳುನಾಡು, ಮತ್ತೊಂದು ಕಡೆ ಪಶ್ಚಿಮ ಬಂಗಾಳ, ಮತ್ತೊಂದು ಕಡೆ ಅಸ್ಸಾಂ ಚುನಾವಣೆಗಳು ನಡೀತಿದೆ. ಚುನಾವಣೆಯ ಗಿಮಿಕ್ಕ ಅಂದ್ರೆ ನಿಮ್ಗೆ ಇಷ್ಟು ತರಾತುರಿ ತರ್ತಕ್ಕಂಥ ಅವಶ್ಯಕತೆ ಮತ್ತು ಅಗತ್ಯತೆ ಏನಿತ್ತು? ಎಲೆಕ್ಷನ್ ಮುಗಿದ ಮೇಲೆ ತರ್ಬೋದಿತ್ತಲ್ಲ, ಮುಂದಿನ ತಿಂಗಳು ತರ್ಬೋದಿತ್ತಲ್ಲ, ಮೇ ನಂತರ ತರ್ಬೋದಿತ್ತಲ್ಲ. ಚಿದಾನಂದ್, ಯಾವ ಭಾರತದಲ್ಲಿ ಯಾವ ವರ್ಷದಲ್ಲಿ ಎಲೆಕ್ಷನ್ ಇಲ್ಲ? ನಾವು ಕೂಡ ಅದನ್ನು ಕೂಡ ಒನ್ ಎಲೆಕ್ಷನ್ ಒನ್ ನೇಷನ್ ಅಂತ ತರ್ತಾ ಇದೀವಿ. ಭಾರತದಲ್ಲಿ ಪ್ರತಿ ವರ್ಷ ಎಲೆಕ್ಷನ್ ಬರ್ತಾ ಇದೆ. ಎಲೆಕ್ಷನ್ ಅಜೆಂಡಾನೇ ಆಗಿದ್ರೆ ಮೊನ್ನೆ ಎಲೆಕ್ಷನ್ ಆಯ್ತಲ್ಲ, ಅದಕ್ಕಿಂತ ಮೊದಲೇ ನಾವು ಮಾಡ್ತಾ ಇದೀವಿ. ನಮಗ್ ನೋಡಿ, ನಾವು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಕೇಳ್ತಾ ಇರೋದು, ಮಹಿಳೆಯರ ಮೀಸಲಾತಿ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ. ಇದು ಖಂಡಿತವಾಗ್ಲೂ ಈಗಿನ ಅಗತ್ಯತೆ. ಇಷ್ಟು ದಶಕಗಳಿಂದ ನಾವು ಕಾಯ್ತಾ ಇದೀವಿ. ಇದು ನಮ್ಮ ಸಾಂವಿಧಾನಿಕ ಹಕ್ಕು. ನಮ್ದು ಇದು ಎಲೆಕ್ಷನ್ ಅಜೆಂಡಾನ? ಎಲೆಕ್ಷನ್ ಇದಲ್ಲ. ನಮ್ಮ ರಾಷ್ಟ್ರದಲ್ಲಿ 28 ರಾಜ್ಯಗಳು 8 ಇದು ಎಲೆಕ್ಷನ್ ಅಜೆಂಡಾನ? ಎಲೆಕ್ಷನ್ ಅಜೆಂಡಾ ಎಲ್ಲ ನಮ್ಮ ರಾಷ್ಟ್ರದಲ್ಲಿ ಇದ್ದೇ ಇರುತ್ತೆ ಸರ್. ಇದು ನಮ್ಮ ಮಹಿಳಾ ಪ್ರಧಾನಿ ಆಗ್ತಾರೆ ಫಸ್ಟ್. ಯಾವ ಪಕ್ಷದಿಂದ? ಕಾಂಗ್ರೆಸ್ ಪಕ್ಷದಿಂದ. ಅವಾಗ ಮಹಿಳಾ ಮೀಸಲಾತಿ ಯಾಕೆ ಬರ್ನಿಲ್ಲ? 40-50 ವರ್ಷದಿಂದ ವೋಟ್ ಬ್ಯಾಂಕ್ ರಾಜಕಾರಣವಾಗಿ ಮಹಿಳೆಯರಿಗೆ ನಾವು ತರ್ತೀವಿ ಈ ಎಲೆಕ್ಷನ್ ಅಲ್ಲಿ ನೀವ್ ಯಾಕೆ ತರಲಿಲ್ಲ? ಇಂದಿರಾ ಗಾಂಧಿ ಮಹಿಳಾ ಪ್ರಧಾನಮಂತ್ರಿ ಆದ್ರು ಅಂತ ಪ್ರಶ್ನೆ ಮಾಡ್ತಾರೆ. ಎಲ್ಲ ಅವರು ಇವತ್ತು ನಮ್ಗೆ ಫುಡ್ ಆಕ್ಟ್ ಆಗಿರ್ಬೋದು, ರೈಟ್ ಟು ಎಜುಕೇಶನ್ ಆಗಿರ್ಬೋದು, ಪ್ರತಿಯೊಂದು ತಂದಿರೋದೇ ಕಾಂಗ್ರೆಸ್ ಅವರು. ನಾವಿವತ್ತು ಇಷ್ಟು ಸೇಫ್ ಆಗಿ ಇಂದಿರಾ ಗಾಂಧಿ ಅವರು ಮಹಿಳಾ ಮೀಸಲಾತಿ ಯಾಕೆ ತಂದಿಲ್ಲ? ಯಾಕೆ ಕಾಂಗ್ರೆಸ್ ತಂದಿಲ್ಲ ಅಂತ ಪ್ರಶ್ನೆ ಮಾಡ್ತೇವ್ರೆ ಸರ್. ಅವ್ರು ಮೀಸಲಾತಿ ತರ್ದೇನೆ ಪ್ರಧಾನಿ ಹೆಂಗಾದ್ರು ಅಂತ ಒಂದು ಪ್ರಶ್ನೆ ಬಿಜೆಪಿ ಅವ್ರನ್ನ ನಾವು ಕೇಳಬೇಕು ಸರ್. ನೋಡಿ, ಇಂದಿರಾ ಗಾಂಧಿ ಅವರು ಅತ್ಯುನ್ನತ ಒಂದು ಸ್ಥಾನದಲ್ಲಿದ್ರು, ಪ್ರಧಾನಿ ಆಗಿದ್ರು, ಮೀಸಲಾತಿಗೆ ವಿರೋಧ ಯಾಕಿದ್ರು? ಸರ್, ಈಗ ಅವರು ಏನಕ್ಕೆ ಈ ಬಿಲ್ನ ಈ ಮಧ್ಯಂತರ ಸೆಷನ್ ಅಲ್ಲಿ ತಂದ್ರು ಅಂತ ಹೇಳ್ತೀನಿ. ಎಕ್ಸಿಟ್ ಪೋಲ್ ಬಂದಿದೆ. ಎಕ್ಸಿಟ್ ಪೋಲ್ ಅಲ್ಲಿ ಏನಾಗಿದೆ, 5 ರಾಜ್ಯಗಳಲ್ಲಿ ಅವರು ಗೆಲ್ಲಲ್ಲ. ಇನ್ನು ಉಳಿದಿರೋ 2 ರಾಜ್ಯಗಳಲ್ಲಾದ್ರೂ ನಾವು ಅಧಿಕಾರನ ಪಡಿಬೇಕು ಅನ್ನೋ ದುರುದ್ದೇಶದಿಂದ ಅವರು ಈ ಮೀಸಲಾತಿ. ಎಕ್ಸಿಟ್ ಪೋಲ್ ಒಳ್ಳೆ ಪಾಯಿಂಟ್ ತೆಗೆದ್ರು. ಕೊನೆ ಎಕ್ಸಿಟ್ ಪೋಲ್ ನೋಡಿ ಎಲ್ಲ ಉಲ್ಟಾ ಆಗಿದೆ ಸರ್. ಈಗ ವಿರೋಧ ಪಕ್ಷವನ್ನ ಲೆಕ್ಕಕ್ಕೆ ತಗೊಳ್ದೆ ಕೂತು ಮಾತಾಡದೆ ವಿರೋಧ ಪಕ್ಷಗಳನ್ನ ಧಿಕ್ಕರಿಸಿದಂತ ಮೊದಲ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಧಿಕ್ಕಾರ. ವೆಸ್ಟ್ ಬೆಂಗಾಲ್ ಮಮತಾ ದೀದಿನ ಕೆಳಗೆ ಇಳಿಸ್ಬೇಕು, ಬೇರೆ ಎಲ್ಲ ಮಹಿಳೆಯರನ್ನ ಇಳಿಸ್ಬೇಕಿಂತ. ಕೊನೆಯದಾಗಿ ಸರ್, ಇದು ಟೈಮಿಂಗ್ ಸರಿ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾಡ್ತಿದ್ದಾರೆ ಸರ್. ಚುನಾವಣೆ ನಂತರ ಮಾಡಬಹುದಾಗಿತ್ತು. ಬಿಜೆಪಿ ಎಲೆಕ್ಷನ್ ಗಿಮಿಕ್ ಬೇಡ ಸರ್. ಸಮತೋಲನೆ ಹೆಸರಿನಲ್ಲಿ ಅಸಮತೋಲನೆ ಮಾಡ್ತಾ ಇದ್ದಾರೆ. ರಾಷ್ಟ್ರದ ಚಿಂತನೆ ಮಾಡ್ಬೇಕು ಹೊರತು ಸರ್ಕಾರ ಉಳಿಯುತ್ತೆ. ಮಹಿಳೆಯರಿಗೆ ಮಹಿಳಾ ಹಕ್ಕು ಬೇಕೇ ಬೇಕು. ಅಲ್ಲ, ಎಲೆಕ್ಷನ್ ಟೂಲ್ ತರ ಯೂಸ್ ಮಾಡಬೇಡಿ ವಿಮೆನ್ ರಿಸರ್ವೇಶನ್ ಬಿಲ್ ನ ಅಷ್ಟೇ. ಬಿಜೆಪಿ ಮಹಿಳೆಯರ ಪರ ಇಲ್ಲ. ಮಹಿಳೆಯನ್ನ ಅವಮಾನ ಮಾಡಕ್ಕಂತಾನೆ ಈ ಪರ್ಸೆಂಟೇಜ್ ತಗೊಂಡ್ಬಂದು ವಿರೋಧ ಮಾಡ್ತಾರೆ. ಬಿಜೆಪಿ ವಿರೋಧ ಮಾಡ್ತಾ ಇದೆ. ಮಹಿಳಾ ವಿರೋಧಿ ಬಿಜೆಪಿ. ಎಲೆಕ್ಷನ್ ಗಿಮಿಕ್ ಸರ್. ಎಲೆಕ್ಷನ್ ಗಿಮಿಕ್. ಮಹಿಳಾ ವಿರೋಧಿ ಮಹಿಳೆಯರ ನರೇಂದ್ರ ಮೋದಿ ಅವರ ಐತಿಹಾಸಿಕ ಸಂವಿಧಾನಿಕ ಬದಲಾವಣೆ. ಮಹಿಳಾ ವಿರೋಧಿ ಬಿಜೆಪಿಗೆ. ಮೂರು ನಾಮ. ಮಹಿಳಾ ವಿರೋಧಿ ಕಾಂಗ್ರೆಸ್ಗೆ ಧಿಕ್ಕಾರ. ಕಾಂಗ್ರೆಸ್ ಮಹಿಳಾ ಮೀಸಲಾತಿ ವಿರೋಧಿಯಾ?
ಸರ್ ಅವಾಗಿಂದ ನಾನು ಕೇಳ್ತಾನೆ ಇದ್ದೀನಿ, ನಾವು ಮಹಿಳಾ ವಿರೋಧಿಗಳಲ್ಲ, ನಾವು ಮೀಸಲಾತಿ ವಿರೋಧಿಗಳಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಸರ್ ಮೋದಿ ಅವ್ರಿಗೆ ಅಧಿಕಾರದ ಆಸೆ ಎಷ್ಟು ಬಂದಿದೆ ಅಂದ್ರೆ ಮಹಿಳೆಯರನ್ನ ಅವ್ರಿಗೆ ಮೀಸಲಾತಿ ಕೊಡ್ಬೇಕಂದಿದ್ರೆ 23ರಲ್ಲೇ ಕೊಡ್ಬೋದಾಗಿತ್ತಲ್ಲ, ಇವಾಗ ಯಾಕೆ ಕೊಡ್ತಾ ಇದಾರೆ ಅವರು? ನೀವು ಯಾಕೆ ಕೊಡ್ಲಿಲ್ಲ? ನೀವು UPA ಸರ್ಕಾರ ಇದ್ದಾಗ ಸರ್ ನಾವು ಕೊಟ್ಟಿರೋದಕ್ಕೆ ಸರ್ 33% ರಿಸರ್ವೇಶನ್ ಅವ್ರು ಇವತ್ತು ನಮ್ಮ ಕಾಯ್ದೆನ ಕಾಪಿ ಮಾಡಿ ಇವತ್ತು ಮಹಿಳೆಯರಿಗೋಸ್ಕರ ನಾವು ಜೀವನ ಮಾಡ್ತಿದೀವಿ ಅಂತ ಹೇಳ್ತಾರೆ. ಇದು ಚುನಾವಣೆ ಗಿಮಿಕ್ಕಾ? ನೋಡಿ, ಮಹಿಳಾ ಮತಗಳನ್ನ ಸೆಳೆಯಲಿಕ್ಕೆ, ಅದರಲ್ಲೂ ಕೂಡ ವೆಸ್ಟ್ ಬೆಂಗಾಳಲ್ಲಿ ಹೆಚ್ಚು ಮಹಿಳಾ ಮತಗಳನ್ನ ಪಡಿಲಿಕ್ಕೆ ಮತ್ತು ಚುನಾವಣೆ ಸಂದರ್ಭದಲ್ಲಿ ತರಾತುರಿ ತರಲಿಕ್ಕೆ ಹೊರಡುವ ಮುಖಾಂತರ ಇದು ಎಲೆಕ್ಷನ್ ಗಿಮಿಕ್ಕಾ? ಖಂಡಿತ ಅಲ್ಲ. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದನ್ನು ಕೂಡ ಚುನಾವಣೆ ಗಿಮಿಕ್ ಅಂತಾರೆ. ಎಂಥ ಮಹಿಳಾ ವಿರೋಧಿ ಸರ್ಕಾರ ಇವರು, ಎಂಥ ಮನಸ್ಥಿತಿ ಇವ್ರದ್ದು ನೋಡಿ. ಇವತ್ತು ನಾವು ಇಷ್ಟು 11 ವರ್ಷದಿಂದ ಮಹಿಳಾ ಸಬಲೀಕರಣ, ಮಹಿಳಾ ಅಭಿವೃದ್ಧಿ, ಸುಕನ್ಯಾದಿಂದ ಸಮೃದ್ಧಿ ಹೊರಗಡೆ, ಉಜ್ವಲದಿಂದ ಇಷ್ಟೆಲ್ಲ ನಾವು ಮಾಡಿದೀವಿ. ಇವತ್ತು ರಾಜಕೀಯದಲ್ಲಿ ನಾವು ಒಂದು ನಿರ್ಧಾರ ತಗೊಳ್ಳುವಂತ ಸ್ಥಾನದಲ್ಲಿ ಕುಳಿತುಕೊಳ್ಳುವಂತ ಅವಕಾಶ ಬಂದಿದೆ. ಈ ಅವಕಾಶ ಮಹಿಳೆಯರು ವಂಚಿತರಾಗಬಾರ್ದು. ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್ ಮತ್ತೆ ಎಲ್ಲ ವಿಪಕ್ಷಗಳು ಮಹಿಳಾ ವಿರೋಧಿಗಳ? ನಾವು ಖಂಡಿತವಾಗೂ ಸ್ವಾಗತ ಮಾಡ್ತೀವಿ, ನಮ್ಗೇನು ತೊಂದರೆ ಇಲ್ಲ. ಆದ್ರೆ ಚುನಾವಣಾ ಮಧ್ಯದಲ್ಲಿ 5 ರಾಜ್ಯಗಳ ಚುನಾವಣೆ ನಡೀತದೆ ಸ್ವಾಮಿ. ಈ ದೇಶದ ಪ್ರಜಾಪ್ರಭುತ್ವ ಜನಗೆ ಹೇಳಿ, ಚುನಾವಣೆಯಲ್ಲಿ ಹೇಳಿ, ನಿಮ್ಮನ್ನ ಮಂಕುಬೂದಿ ಮಾಡ್ಲಿಕ್ಕೆ ಮಾಡ್ತೀವಿ. ಖಂಡಿತವಾಗಿ ಚುನಾವಣೆಗಾಗಿನೇ ಸರ್ ಇದು ಮಂಕುಬೂದಿ ಮಾಡ್ತಿರೋದು. ಇದು ಚುನಾವಣೆಗೋಸ್ಕರನೇ, ಬೇರೆ ಇನ್ನೇನು ಇಲ್ವೇ ಇಲ್ಲ. ಇನ್ನೊಂದು ಭಾಗ ಹೇಳ್ತೀನಿ. ದಕ್ಷಿಣ ಭಾರತದಲ್ಲಿ ನಮ್ಮ ಪ್ರಾತಿನಿಧ್ಯವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ನಾಟಕವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ, ಅಮಿತ್ ಶಾ. 1951ರಿಂದ ಚುನಾವಣೆಯಿಂದ ಹಿಡಿದು ಇವತ್ತಿನವರೆಗೂ ಅಂದ್ರೆ 2024ರ ಲೋಕಸಭಾ ಚುನಾವಣೆವರೆಗೂ ಹೈಯೆಸ್ಟ್ ಏನಾದ್ರು ಮಹಿಳಾ ಪ್ರತಿನಿಧಿ ಇದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ಸಾಧ್ಯ. ಕಾಂಗ್ರೆಸ್ ಭರವಸೆ, ಕಾಂಗ್ರೆಸ್ ಸರ್ಕಾರನೇ ಕ್ಷೇತ್ರ ಪುನರ್ವಿಂಗಡಣೆ ಆದ್ರೆ ನಿಮಗೆ ಭಯನಾ? ಅಧಿಕಾರಕ್ಕೆ ಮತ್ತೆ ಬರಲ್ಲ, ರಾಹುಲ್ ಗಾಂಧಿ ಪ್ರಧಾನಿ ಆಗುವ ಕನಸು ನನ್ಸಾಗಲ್ಲ, ಕಮರಿ ಹೋಗುತ್ತೆಂಬ ಆತಂಕನ? ಸರ್ ಭಯ ಯಾಕೆ ಸರ್ ನಮಗೆ? ರಾಹುಲ್ ಗಾಂಧಿ ಅವರ ಫ್ಯಾಮ್ಲಿನೇ ನಾವು ಅವರಿಂದನೇ ಇವತ್ತಿಲ್ಲಿ ಎಲ್ಲ ಓದಿರೋದು, ಎಲ್ಲ ಎಜುಕೇಷನ್ನು, ನಮಗೆ ಫ್ರೀಡಮ್ಮು ಎಲ್ಲ ಸಿಕ್ಕಿರೋದು ಹೆಣ್ಮಕ್ಳಿಗೆ. ಇವತ್ತು ಎಜುಕೇಷನ್ ಇಲ್ದಿರೋ ಮನೇಲಿ ಕೂತ್ಕೊಂಡು ಅಡುಗೆ ಮಾಡ್ಕೊಂಡಿದ್ದಿದ್ರೆ ಅವಾಗ ಗೊತ್ತಾಗ್ತಿತ್ತು. ಸುಮ್ಮನೆ ಇಲ್ಲಿ ಬಂದು ಮಾತಾಡ್ತಾರೆ. ನಮಗೆ ರಿಸರ್ವೇಷನ್ ಆಗಲೇ ಕೊಟ್ಟಿದ್ದಾರೆ, 33% ಇದೀವಿ, ಎಲ್ಲ ಕಡೆಲೂ ಇದೀವಿ. ಸರ್ ಈಗ ದೇಶಕ್ಕಾಗಿ ಪ್ರಾಣ ಕೊಟ್ಟಂತ ಫ್ಯಾಮಿಲಿ ಯಾವ್ದಾದ್ರು ಇದ್ರೆ ಅದು ಗಾಂಧಿ ಫ್ಯಾಮಿಲಿ, ಬಿಜೆಪಿ ಫ್ಯಾಮಿಲಿ ಅಲ್ಲ. ಕಾಂಗ್ರೆಸ್ ಸರ್ಕಾರ ಏನ್ ಕೊಟ್ಟಿತ್ತು ನೋಡಿ. 400ರಿಂದ ಈಗ 100ಕ್ಕೆ ಯಾಕ್ರಿ ಹೇಳಿದ್ರಿ? ಮತ್ತೆ ನೋಡಿ, ನಾನು ಹೇಳೋದಿಷ್ಟೇ, ಕಾಂಗ್ರೆಸ್ ಮುಕ್ತ ಭಾರತ ಆಗುದ್ರಲ್ಲಿ ಸಂಶಯನೇ ಬೇಡ. ಆಲ್ರೆಡಿ ಈಗ ನಾವು ಇಷ್ಟು ನೋಡಿ, ನಾನು ಮತ್ತೊಮ್ಮೆ ಕೋರ್ಟ್ ತೀರ್ಪನ್ನ ಗೌರವಿಸದೆ ತನ್ನ ಲೋಕಸಭಾ ಸ್ಥಾನವನ್ನ ಗೆದ್ದಿಲ್ದೆ ಹೋದ್ರು ಅದನ್ನ ತನ್ನ ಸೀಟನ್ನ ಭದ್ರಪಡಿಸ್ಕೊಳ್ಳೋಕೋಸ್ಕರ ಎಮರ್ಜೆನ್ಸಿಯನ್ನ ಅಪ್ಲೈ ಮಾಡಿ 18 ಸಾಂವಿಧಾನಿಕ ಸಂಸ್ಥೆಗಳು ಇವತ್ತು ಸರಿಯಾಗಿ ನಡ್ಕೊಳ್ತಿದಾವ? ಖಂಡಿತ ನಡೆಸ್ತಾ ಇದ್ದಾರೆ. ತುರ್ತು ಪರಿಸ್ಥಿತಿ ಬಗ್ಗೆ ಮಾತಾಡಬೇಡಿ. ಮಾತಾಡಿದ್ರೆ 1 ಗಂಟೆ ಮಾತಾಡ್ತೀನಿ. ಯಾವ ತರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದೀರಾ, ಯಾವ ತರ ಮಾಧ್ಯಮದ ಕಗ್ಗೊಲೆ ಮಾಡಿದೀರಾ. ಇವತ್ತು ಏನಾದ್ರು ಕಗ್ಗೊಲಾಗಿದ್ರೆ ಕಾಂತಿ ಶೆಟ್ಟಿ ಅಂತವರು ಹುಡ್ತಾ ಇರ್ಲಿಲ್ಲ, ಮಹಿಳೆಯರು ಇಡೀ ಭಾರತದಲ್ಲಿ ಇರ್ತಾ ಇಲ್ಲ. ಸುಳ್ಳು ಆರೋಪನ ನಮ್ಮ ಕಾಂಗ್ರೆಸ್ ಸರ್ಕಾರ ಮೀಸಲಾತಿ ಕೊಟ್ಟಿಲ್ಲ ಅಂದ್ರೆ 74 ಮಹಿಳಾ ಸಂಸದರು ಲೋಕಸಭೆಯಲ್ಲಿ ಕೂತ್ಕೋತಾ ಇರಲಿಲ್ಲ ಮೇಡಮ್. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇಂದಿರಾ ಗಾಂಧಿ ಏನ್ ಮಾಡಿದ್ರು, ನಿಮ್ಮ ಮೋದಿ ಅವರು ಏನ್ ಮಾಡಿದ್ರು ಅಂತ ನೀವು 10 ವರ್ಷ 12 ವರ್ಷದಲ್ಲಿ ಹೋಗಿ ಇಂದಿರಾ ಗಾಂಧಿ ಏನು ಮಾಡೋದನ್ನೋದು ಇತಿಹಾಸ ಎಲ್ರಿಗೂ ಗೊತ್ತಿದೆ. ಪ್ರಜಾಪ್ರಭುತ್ವದ 4ನೇ ಅಂಗವಾದ ಮಾಧ್ಯಮವನ್ನ ನೀವು ಕಗ್ಗತ್ತಲೆ ಮಾಡಿರುವಂತ ಪಕ್ಷ. ಮಾಧ್ಯಮವನ್ನ ಇವತ್ತು ಕಗ್ಗೊಲೆ ಮಾಡಿರ್ತಕ್ಕಂಥದ್ದು ಬಿಜೆಪಿ ಅಂತ ಎಲ್ಲಾರ್ಗೂ ಗೊತ್ತು. ನಮ್ಮ ಇಂದಿರಾ ಗಾಂಧಿ ಏನ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಹೋಗಿ ಪಾಕಿಸ್ತಾನ ಕೇಳ್ಕೊಂಬ. ನಿಮ್ ತರ ದೊಡ್ಡ ಪ್ರಧಾನಿ ಸರ್, ಮಾಧ್ಯಮದವ್ರಿಗೆ ಒಂದೇ ಒಂದು ಲೈವ್ ಇಂಟರ್ವ್ಯೂ ಕೊಡಕ್ ಆಗಿರೋಂತ ಮೋದಿ ಅವರು ಏನ್ ಮಾಡಿದ್ದಾರೆ ದೇಶಕ್ಕಾಗಿ ಅಂತ ಒಂದ್ ಹೇಳ್ಬಿಡಿ. ಒಂದು ಪ್ರೆಸ್ ಮೀಟ್ ಮಾಡಕ್ ಹೇಳಿ ಮೋದಿ ಅವ್ರಿಗೆ. ದೇಶದ್ರೋಹಿ ಘೋಷಣೆ ಮಾಡಿದ್ರು ಅಂತವರನ್ನು ರಕ್ಷಿಸುವಂತ ಪಕ್ಷ ಕಾಂಗ್ರೆಸ್. ರಾಷ್ಟ್ರದಲ್ಲಿರುವ ಎಲ್ಲಾ ಮಹಿಳೆಯರಿಗೂ ಪ್ರಧಾನಿ ಆಗುವ, ಮುಖ್ಯಮಂತ್ರಿ ಆಗುವ, ಗ್ರಾಮ ಪಂಚಾಯತಿ ಸದಸ್ಯ ಆಗುವ, ತಾಲೂಕ್ ಪಂಚಾಯತಿ ಸದಸ್ಯ ಆಗುವ, ಜಿಲ್ಲಾ ಪಂಚಾಯತ್ ಸದಸ್ಯ ಆಗುವ, ವಿಧಾನ ಪರಿಷತ್ ಹಕ್ಕಿದೆ. ಅವರಿಗೆ ಇದು ಪೂರಕ. ದೇಶದ ರಕ್ಷಕರು ಪುಲ್ವಾಮಾಲಿ 50 ಜನ ಸೈನಿಕರನ್ನ ಪ್ರಾಣ ತಗೊಂಡಿದ್ಯಾರು, ಪೇಲ್ಗಾಮಲ್ಲಿ 26 ಜನರ ಪ್ರಾಣ ತಗೊಂಡಿದ್ದೆ ಮೋದಿ ಅವರು. ಇವತ್ತು ಮಾತಾಡಿದಂತ ಬಿಜೆಪಿ ವಕ್ತಾರರು ಮಣಿಪುರಕ್ಕೆ ಯಾಕೆ ಹೋಗಿಲ್ಲ? ಸರ್ ಖಂಡಿತವಾಗ್ಲೂ ಇದು ಟೋಟಲಿ ಗಿಮಿಕ್. ನಾನು ಹೇಳ್ತಾ ಇದ್ದೀನಿ, ಇದನ್ನ ಟೈಮಿಂಗ್ಸ್ ಇಟ್ಕೊಂಡು ಮಾಡಿ. ಮಹಿಳೆಯರಿಗೆ ನಿಜವಾಗ್ಲೂ ನೀವು ಇತ್ತಂದ್ರೆ ಇವತ್ತು ಮಹಿಳಾ ಪ್ರಧಾನಿ ಹೆಸರು ಘೋಷಿಸ್ರಿ ನೀವು. ಸರ್ ಕ್ಷೇತ್ರ ವಿಂಗಡಣೆ ಬಗ್ಗೆ ಹೇಳ್ತೀನಿ ಸರ್. ಕ್ಷೇತ್ರ ವಿಂಗಡಣೆ ಹೇಗೆ ಮಾಡ್ತಿದ್ದಾರೆ ಅಂದ್ರೆ ಸೌತ್ ಇಂಡಿಯಾದಲ್ಲಿ ಎಲ್ಲ ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್. ನೋಡಿ, ಇದು ಸರಿಯಾದ ಸಮಯ ಅಲ್ಲ ಅಂತ ನಾನು ಪದೇ ಹೇಳ್ತೀನಿ. ಇನ್ನೊಂದೇನಂದ್ರೆ
ಸರ್ ಭಾರತ ದೇಶ ಅಂತ ನಮ್ಮ ಎಣ್ಣೆ ಹೆಸರು ಇರುವಂತ ದೇಶದಲ್ಲಿ ನಿಂತ್ಕೊಂಡು ಮೀಸಲಾತಿ ಬಗ್ಗೆ ಇವ್ರು ಸರ್ ಇಷ್ಟೆಲ್ಲ ಚರ್ಚೆ ಸರ್ ಚೌಕಿದಾರ ಜಾದೂಗಾರ ಆಗಿರೋದನ್ನ ಇವ್ರು ಪ್ರೂವ್ ಮಾಡ್ತವ್ರೆ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.